ಸಾಧು ಜಗನಿಗೆ ಮಣಿಯುವೆನೋ ಸಾಧು ಜಗನಿಗೆ ಮಣಿಯುವೆನೋ ನಿಜವನ್ನರಿಸುವ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಬೇಳೆ ನಿಜದೋಣ ಸುಜನಿಗೆ ನಿತ್ಯ ನಮಿಸುವೆನೋ ಸುಜನಿಗೆ ನಿತ್ಯ ನಮಿಸುವೆನೋ ಬಂದ ಜೀವರಿಗೆಲ್ಲ ಅದ್ವೈತ ಬೋಧಾರಿ ಸುಂದರನ್ನಾಗಿ ಬೆಳೆದ ಶ್ರೀ ಜಡಿಸಿದ ಸಿದ್ಧಾರೂಢರಿಗೆ ಸಿದ್ಧಾರೂಢರಿಗೆ ವೇದಾಂತ ಕೇಸರಿ ಬಾಳಗಜ್ಜನಿಗೆ ವದನಕ गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। परम पूज्य सद्गुरु श्रोत्रिय ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಪಂಗಳ ಶ್ರೀ ಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಜಿಯವರ ಶ್ರೀಚರಣ ಕಮಲಗಳನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿ, ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶುದ್ಧಪ್ಪ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿಕೊಂಡು, ಇಲ್ಲಿರುವಂಥ ಸರ್ವಶರಣರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ, ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 16ನೇ ಅಧ್ಯಾಯದ 1ನೆಯ ನುಡಿಯಲ್ಲಿ ಇಂದಿನ ಕೊನೆಯದ ಒಂದು ಚರಣದ ಒಂದು ಲಕ್ಷಣವನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಈ 16ನೇ ಅಧ್ಯಾಯದಲ್ಲಿ ಯಾವ ದೈವಿ ಅಸುರ ಸಂಪತ್ ಅಂತ ಇಲ್ಲಿ ಹೇಳಿಕೆ ಅಂತ ಬಂದಾರ. ಈ ದೈವಿ ಗುಣಗಳು ಯಾವುವು ಮತ್ತು ಅಸುರ ಗುಣಗಳು ಯಾವುವು, ದೈವಿ ಗುಣಗಳ ಲಕ್ಷಣವೇನು ಮತ್ತು ಅಸುರ ಗುಣದ ಲಕ್ಷಣ ಏನು, ಮತ್ತು ದೈವಿ ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡವನಿಗೆ ಏನು ಫಲ ಅದ, ಅಸುರ ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡವನಿಗೆ ಏನು ಫಲ ಅದ, ಇವರು ಯಾರು ದುರ್ಗತಿಗೆ ಹೊಂದುತ್ತಾರೋ ಯಾರು ಸದ್ಗತಿ ಹೊಂದುತ್ತಾರೋ ಅನ್ನುವಂಥದ್ದನ್ನು ಈ ಒಂದು ಅಧ್ಯಾಯದ ಪೂರ್ಣ ಪರ್ಯಂತರ ನಿರೂಪಣೆ ಮಾಡಿಕೊಂತ ಬಂದರ. ದೈವ ಅಸುರ ಸಂಪದ್ ವಿಭಾಗ ಯೋಗ ಅಂದ್ರು. ಈ ಒಂದು ಅಧ್ಯಾಯದಲ್ಲಿ ಇವೇ ವಿಚಾರವನ್ನು ಇಲ್ಲಿ ಹೇಳಿಕೆ ಅಂತ ಹೊಂಟ್ರು. ಇವತ್ತೇನಪ್ಪ ಅಂತಂದ್ರೆ, ಅಭಯಂ ಸತ್ವ ಸಂಸಿದ್ಧಿ ಜ್ಞಾನ ಯೋಗ ಅವಸ್ಥಿತ ದಾನಂ ದಮಚ್ಚ ಯಜ್ಞಚ್ಚ ಸ್ವಾಧ್ಯಾಯ ಆರ್ಜೀವಂ ಅಂತ ಇಲ್ಲಿ ಹೇಳಿಕೆ ಅಂತ ಬಂದಾರ. ಇಲ್ಲಿವರೆಗೆ ಎಲ್ಲ ವಿಚಾರ ಮಾಡಿವಿ. ಇವತ್ತೇನಪ್ಪ ಅಂದ್ರೆ ಆರ್ಜೀವ ಅಂತಂದ್ರೆ ಎದಕ್ಕಂತಾರ, ಆರ್ಜೀವದ ಲಕ್ಷಣವೇನು, ಮತ್ತು ಇದು ಮುಮುಕ್ಷಿಗೆ ಅವಶ್ಯಕತೆ ಇರುವಂಥ ಗುಣವೇ ಬೇಕಲ್ಲ. ನೀವು ಇಷ್ಟು ಹೇಳ್ತಾರಂದ್ರೆ ಇದರಿಂದ ಏನು ಪ್ರಯೋಜನ, ಇದು ಯಾಕೆ ಇರಬೇಕು ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡಿದರೆ, ಆರ್ಜೀವ ಲಕ್ಷಣ ಮೊದಲು ಹೇಳ್ತಾರ ಅವರು. ಶರೀರ ವಾಕು ಮನಸ್ಸು ಮೂರರಿಂದಲೂ
ಏಕರೀತಿಯಾಗಿ ವರ್ತಿಸುವುದು ಅಂತ. ಅರ್ಚಿವ ಅಂದ್ರೆ ಏನು? ಶರೀರ, ವಾಕು ಮತ್ತು ಮನಸ್ಸು ತ್ರಿಕರಣ ಪೂರ್ವಕವಾಗಿ ಶುದ್ಧಿ ಉಂಟಾಗಬೇಕೆಂದರ್ಥ. ವಿಷಜಂತುಗಳು, ಸರ್ಪಾದಿಗಳು ವಕ್ರಗತಿ ಉಳ್ಳವರಾಗಿರುತ್ತವೆ. ಇದು ಅವುಗಳಿಗೆ ಸಹಜ ಸ್ವಭಾವ. ನೋಡು, ತ್ರಿಕರಣ ಪೂರ್ವಕವಾಗಿ ಶುದ್ಧ ಉಂಟಾಗಿರಬೇಕೆಂದ ಅರ್ಥ. ಇಲ್ಲಿ ವಾಕು, ಶರೀರ ಮತ್ತು ಮನಸ್ಸು. ನಾವು ಶರೀರದಿಂದ ಒಂದು ಮಾಡಿದರೆ ಮನಸ್ಸಿನಿಂದ ಇನ್ನೊಂದು ವಿಚಾರ ಮಾಡ್ತಾ ಇರ್ತೀವಿ. ಮನಸ್ಸಿನಿಂದ ಒಂದು ವಿಚಾರ ಮಾಡಿದರೆ ಬಾಯಿಂದ ಇನ್ನೊಂದು ಮಾತಾಡ್ತಾ ಇರ್ತೀವಿ. ಬಾಯಿಲೇನು ಬೇಕಾದಷ್ಟು ಒಳ್ಳೆ ಮಾತುಗಳನ್ನು ಆಡ್ತೀವಿ, ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಟ್ಕೊಂಡಿದ್ದೀವಪ್ಪ ಅಂದ್ರೆ ಇದು ಆರ್ಜೀವ ಅಲ್ಲ ಅಂತ. ಮತ್ತೆ ಶರೀರದಿಂದ ಬೇಕಾದಷ್ಟು ಹಿಂಸೆ ಮಾಡ್ತಾನ, ಶರೀರದಿಂದ ಆಗಲಿ ಇನ್ನೊಬ್ಬ ಹಿಂಸೆಯಿಂದ ಮಾಡ್ತಕ್ಕಂಥದ್ದು ಕಾರ್ಯ ಏನದ? ಶರೀರದಿಂದನೇ ಎಲ್ಲರಿಗೂ ನೋವು ಉಂಟು ಮಾಡ್ತೀವಿ ಅಂತ ಅರ್ಥ ಅಲ್ಲ, ಮಾತಿನಿಂದನೂ ನಾವು ನೋವು ಉಂಟು ಮಾಡ್ತೀವಿ. ಇದು ಒಬ್ಬ ಸಾಧನಾ ಅವಸ್ಥೆಯಲ್ಲಿರುವಂತಹ ಒಬ್ಬ ಸಾಧಕನಿಗೆ ಇದು ಯೋಗ್ಯ ಅಲ್ಲ ಅಂದ್ರೆ ಅವರು. ಅದಕ್ಕೆ ನಿಜಗೊಂಡ್ರು ಬಹಳ ಸ್ಪಷ್ಟವಾಗಿ ಹೇಳಿದರು ಅವರು. ಏನು? ವಿನಯ ಅನ್ಯ, ಹಿತವ ತರ್ಕ, ಅನಪಶಬ್ದ, ಅಚಲಿತ ಅರ್ಥ. ಇದಕ್ಕೊಂದು ವಾಣಿಯ ತಪಸ್ಸು ಅಂತಲೂ ಕರೆದಾರ ಅವರು. ವಿನಯ, ಮಾತಿನಲ್ಲಿ ವಿನಯ ಇರಬೇಕು. ವಿನಯದಲ್ಲಿ ಮತ್ತೆ ಬಹಳ ವಿಚಾರ ಮಾಡವ ಇದಾವೆ. ಅತಿ ವಿನಯಂ ಚೋರ ಲಕ್ಷಣಂ ಅಂತ ಹೇಳ್ಯಾರ. ಬಹಳ ವಿನಯವಂತಿಕೆ ಮಾಡಕ್ ಹೋಗ್ತಾರಂದ್ರೆ ಅವರಲ್ಲೆಲ್ಲ ಚೋರ ಲಕ್ಷಣ ಐತೆ ಅಂತ ಅರ್ಥ ಮಾಡಬೇಕು. ಸಹಜ ಸ್ವಭಾವದಿಂದ ಬರ್ತಕ್ಕಂಥದ್ದು ವಿನಯ. ಗುರುಗಳಲ್ಲಿ, ಹಿರಿಯರಲ್ಲಿ, ಮತ್ತೆ ನಾವು ಸಮಾಜದಲ್ಲಿ ಬದುಕಬೇಕಾಗಿತ್ತಂದ್ರೆ ಮಾತು ಮಿತಿಯಾಗಿರಬೇಕು. ಅವಾಗ ಅದು ವಿನಯದಕ್ಕೆ ಅರ್ಥ ಆಗ್ತದೆ. ಮಾತಿಗೆ ಮಿತಿ ಇರಬೇಕು ಮತ್ತು ಸಮಯ ಉಚಿತವಾದಂಥ ಮಾತುಗಳನ್ನು ಆಡುವಂಥ ವ್ಯಕ್ತಿತ್ವವಾಗಿರಬೇಕು. ಅಲ್ಲಿ ಏನು ನಡೆದದ? ಈಗ ದೊಡ್ಡ ಸಂಭ್ರಮ ನಡೆದದ, ಆ ಸಂಭ್ರಮದಲ್ಲಿ ಮದುವೆ ಸಂಭ್ರಮ ನಡೆದದ, ಒಳ್ಳೆ ವೈಭವದಿಂದ ಎಲ್ಲರೂ ಸಂತೋಷದಿಂದ ಆ ಸಂಭ್ರಮಾಚರಣೆಯನ್ನು ಮಾಡಕತ್ತಾರೆ. ಅಲ್ಲಿ ನೀನು ಹೋಗಿ ಒಂದು ದುಃಖದ ಮಾತು ಆಡಿದಂದ್ರೆ ಎಷ್ಟು ಅಸಹ್ಯ ಆಗ್ತದೆ. ಅಲ್ಲಿ ಅದು ಸಮಯ ಉಚಿತವಾದ ಮಾತೇನದ? ಅಲ್ಲಿ ಆಡ್ತಕ್ಕಂಥ ಮಾತೇನೋ ಅಲ್ಲ ಅದು. ಮತ್ತೆ ಎಲ್ಲಿ ಸತ್ತಾರ ಅಲ್ಲಿ ದುಃಖ ಆಗ್ಯದ, ಅವ್ರು ಏನು ಮಾತಾಡ್ಬೇಕಲ್ಲಿ? ಆ ಸಮಯ ಉಚಿತವಾಗಿ ಅದಕ್ಕೆ ಏನು ಮಾತಾಡ್ಬೇಕು ಅದೇ ಮಾತಾಡಿದರೆ ಅದು ಯೋಗ್ಯ ಅಂತಾರೆ. ಇಷ್ಟೆಲ್ಲ ವಿಚಾರ ನಿನಗೆ ತಿಳಿದಿದ್ದು, ಇಂಥದ್ದನ್ನ ನಿನಗೆ ಯೋಗ್ಯತೆ ನಿನಗೆ ಐತಂದ ಬಳಿಕ ನಿನಗೆ ಇದು ಮಾತು ಎಲ್ಲಿ ಆಡಬೇಕು, ಎಲ್ಲಿ ಆಡಬಾರ್ದು ಎಂಬುದು ಗೊತ್ತಿಲ್ಲ. ಇದು ಬೇಕಾ ಬೇಡ? ಮನುಷ್ಯಗೆ ವಿಚಾರ ಇರಬೇಕಂತಾರ. ಮಾತಿನಲ್ಲಿ ಬಹಳ ಶಕ್ತಿ ಅದ. ಮಾತು ಅದಕ್ಕೆ ಹೇಳ್ಯಾರ ಅವರು, ಮಾತೆಂಬುದು ಸಾಮಾನ್ಯ ಅಲ್ಲ. ಅದು ಮಾತು ಹೆಂಗಿರಬೇಕು? ಮುತ್ತಿನ ಹಾರದಂತಿರಬೇಕು ಅಂದ್ರು ಅವರು. ಮಾತನಾಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಶಲಾಖೆಯಂತಿರಬೇಕು. ಇವೆಲ್ಲ ಲಕ್ಷಣ ಕೊಟ್ಟರೆಲ್ಲ ಮಾತಿಗೆ. ಅದಕ್ಕೆ ಇವು ಬರೇ ವಾಣಿಯಿಂದಲೇ ಎಷ್ಟು ನಡೀತಾವ ಅಂತ ಹೇಳ್ತಾರ ಅವರು. ವಾಣಿಯಿಂದಲೇ ಎಷ್ಟು ನಡೆಯವ ಇದಾವ ಇದ್ರಾಗ. ನೀವು ಯೋಗ್ಯ ಅಯೋಗ್ಯ ವಿಚಾರ ಮಾಡಿ ಆಡ್ತಕ್ಕಂಥ ಮಾತಿರಬೇಕು ಅಂತ ಹೇಳಿದರು. ಅದಕ್ಕೆ ವಕ್ರಗತಿ ಉಳ್ಳವನಾಗಿರುತ್ತವೆ. ಯಾವ ಸರ್ಪಾದಿಗಳು ಅವು ನೆಟ್ಟಿಗೆ ಓದ್ತವೇನೆಂದ ವಕ್ರವಾಗಿ ಓದ್ತವೆಲ್ಲ, ಅದಕ್ಕೆ ಸ್ವಭಾವ. ಆದರೆ ಇದು ಅವರಿಗೆ ಮನುಷ್ಯನು ಸಹ ಅವುಗಳಂತೆ ಸ್ವಭಾವವುಳ್ಳವನಾದರೆ ವಿಷಜಂತುಗಳಿಗೆ ಸಮಾನನಾಗುತ್ತಾನೆ. ಮತ್ತೆ ಅವಕ್ಕೆ ಇದ್ದ ಗುಣ ನಿನಗಿತ್ತಪ್ಪ ಅಂದ್ರೆ ನಿನಗೇನು ಅರ್ಥ ಐತೆ? ಮನುಷ್ಯ ಅಂತ ಎದಕ್ಕೆ ಅನ್ನಬೇಕಪ್ಪ? ಅವು ಪಶು ಕ್ರಿಮಿ ಕೀಟ ಇದ್ದಂಗೆ ಇತ್ತು ನೋಡು. ನೀನು ಎಷ್ಟೇನೋ ಮನುಷ್ಯನ ತೊಟ್ಟಿದ್ದಿ, ನಿನ್ನ ನಡತೆ, ನಿನ್ನ ವಾಣಿ, ನಿನ್ನ ಮನಸ್ಸು ಹೆಂಗವ ಅಂದ್ರೆ ವಿಷ ಸರ್ಪದಂತೆ ಅಂದ್ರು. ಅದಕ್ಕೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣೆ ಏಕಂ ಮಹಾತ್ಮನಂ ಮನಸ್ಸೇಕ ವಚನೇಶ ಕರ್ಮಣ್ಯಂ ದುರಾತ್ಮನಂ ಅಂತ ಹೇಳ್ತಾರೆ. ಅದೇ ಮಾತು ಮೊದಲು ಹೇಳಿದ ಮಾತನ್ನು ಇಲ್ಲಿ ಹೇಳ್ತಾರೆ. ಮನಸ್ಸಿನಿಂದ ಮತ್ತು ವಚನದಿಂದ ಮತ್ತು ಕ್ರಿಯೆಯಿಂದ ಏಕದೃಷ್ಟಿ ಉಳ್ಳವನು ಯಾರಿರ್ತಾರ ಅವನಿಗೆ ಮಹಾತ್ಮ ಅಂತ ಕರೀತಾರೆ. ಅವನು ಮಾಡುವ ಕೆಲಸ ಮತ್ತು ಮನಸ್ಸಿನ ವಿಚಾರ ಮತ್ತು ಅವನು ಆಡುವ ಮಾತು ಒಂದೇ ಇರಬೇಕಲ್ಲ. ಅವೇತೋಲ್ಲ ಮೂಮಿಟ ದಿಲ್ ಕೋಟ. ಬಾಯಿಲಿ ಏನು ಬೇಕಾದಷ್ಟು
ಮಾತಾಡ್ತದೆ ಖರೆ, ಒಳ್ಳೆ ಒಳ್ಳೆ ಮಾತು. ಮನುಷ್ಯನಿಗೆ ಕೆಟ್ಟ ಗುಣಗಳು ತುಂಬಿಕೊಂಡಿತ್ತಪ್ಪ ಅಂದ್ರೆ ಇವನಿಗೆ ಮಹಾತ್ಮ ಅಂತಾರೇನಂದ್ರೆ ದುರಾತ್ಮ ಅಂತಾರಂದ್ರೆ ಅವ್ರು ಅವರೇ ಬರ್ದವ್ರು. ದುರಾತ್ಮ ಮನಸ್ಸಲ್ಲೇ ಬ್ಯಾರೆ ಐತಿ, ಒಂದು ಬಾಯಿಲೆ ಬೇಕಾದಷ್ಟು ಮಾತಾಡ್ತಾನ, ಮನುಷ್ಯನೇ ಕೆಟ್ಟು ಇಟ್ಕೊಂಡ. ಇವನಿಗೆ ಏನನ್ನಬೇಕು? ದುರಾತ್ಮ. ಮತ್ತೆ ಎಂದು ಹೇಳಿದೆ, ಮನಸ್ಸಿನಲ್ಲಿ ಯೋಚಿಸಿದಂತೆ ವಾಣಿಯಿಂದ ಮಾತನಾಡುವುದು. ಏನು ನಿನ್ನ ಸಂಕಲ್ಪ ಮಾಡಿದೆ ಅದರಂಗೆ ಮಾತಾಡೋದು. ಅದು ಯಾರಿಗೆ ಬರ್ತದ ಅಂದ್ರೆ ಎಲ್ಲಿ ಅದರ ಮಾತಿನ ಮಹತ್ವವನ್ನು ಯಾವ ತಿಳಿದಾನ ಅವನಿಗೆ ಮಾತಾಡಕ್ಕೆ ಬರ್ತದ. ಮಾತಾಡಕ್ಕೆ ಎಲ್ಲರಿಗೆ ಬರಂಗಿಲ್ಲ. ಮತ್ತೆ ಮಾತಿಗೆ ರೊಕ್ಕ ಕೊಡ್ತೀವಿ, ಕೋರ್ಟ್ನಾಗ ಎದಕ್ಕೆ ಕೊಡ್ತೀವಿ ರೊಕ್ಕ? ಅವನ ಮಾತಿಗೆ ರೊಕ್ಕ ಕೊಡ್ತೀವಿ ನಾವು. ಅವನ್ ಲಾಯರ್ ವಾದ ಮಾಡ್ತಾನೆಲ್ಲ, ಮತ್ತೆ ಅವನು ಮಾಡಿದಂಗೆ ಎಲ್ಲರಿಗೆ ಬರ್ತದದು. ಆ ಮಾತಿಗೆ ರೊಕ್ಕ ಕೊಡ್ತೀವಿ. ಮತ್ತೆ ಇಂಥ ಒಂದು ಲೌಕಿಕದ ವಿದ್ಯೆ ಕಲ್ತೋನಿಗೆ ಇಷ್ಟು ಬೆಲೆ ಕಟ್ತೀವಿ ಅಂತಂದ ಮೇಲೆ ಈ ಮಾತು ಭಗವಂತ ಕೊಟ್ಟಾನಂದ್ರೆ ಯಾವ ಸಮಯಕ್ಕೆ ಎಲ್ಲಿ ಆಡಬೇಕು, ಏನ್ ಆಡಬೇಕು ವಿಚಾರ ಮಾಡೋದಿಲ್ಲ. ಯಾರು ಕೂಡ ಏನು ಮಾತಾಡಬೇಕು, ಮಕ್ಕಳು ಕೂಡ ಏನು ಮಾತಾಡಬೇಕು, ಪ್ರಜೆ ಹೊರಗಿರೋ ತಂದೆ ತಾಯಿ ಕೂಡ ಏನು ಮಾತಾಡಬೇಕು, ಗುರುಗಳು ಕೂಡ ಏನು ಮಾತಾಡಬೇಕು, ಹಿರಿಯರು ಕೂಡ ಏನು ಮಾತಾಡಬೇಕು ಎಂಬುದು ಯೋಗ್ಯ ಸಮಯವನ್ನು ಅರಿತು ಮಾತಾಡಬೇಕು. ಏನು ಮನುಷ್ಯಗೆ ಬಂದಾಗ ಒದರದೆ ಟರ 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 ಅದು ಅಲ್ಲದು. ಅದು ಮುಮುಕ್ಷಿಗೆ ಯೋಗ್ಯ ಅಲ್ಲ ಅಂದ್ರೆ ಅವ್ರು ಏನಾಗ್ತಾವಂದ್ರೆ ವಾಣಿ ವಿಪರೀತ ಆಯ್ತಪ್ಪ ಅಂತಂದ್ರೆ, ವಾಣಿ ಶಕ್ತಿ ಕಳಕತ್ತುವಪ್ಪ ಅಂದ್ರೆ ಮನಸ್ಸು ಬಹಳ ಚಂಚಲ ಆಗಿಬಿಡ್ತದ. ಒಂದು ಯಾವುದು ಸ್ಥಿರ ಇರಂಗಿಲ್ಲ. ಅದಕ್ಕೆ ಮಾಡುವುದು ಅದರಂತೆ ಕರ್ಮ ಮಾಡುವುದು. ಅದರಂತೆ ಏನು ಮಾತಾಡ್ತಾನ ನುಡಿತಾನ ಅದರಂತೆ ನಡೆಯುತ್ತಪ್ಪ ಅವನು ಮಾಡ್ತಿದ್ದ ಅಂದ್ರೆ ಅದು ಯೋಗ್ಯ ಅಂತವನು ಮಹಾತ್ಮ ನೆನೆಸುತ್ತಾನೆ. ಅವರೇ ಹೇಳ್ಯಾರ ನೋಡು, ಮಹಾತ್ಮ ಅಂತ ಬರೋದು. ಇವು ಎಲ್ಲಿ ಗೊತ್ತಾಗ್ತಾವ ಅಂದ್ರೆ ಅವ್ರ ಕ್ರಿಯೆ, ಅವ್ರು ಆಡೋ ಮಾತಿನ ಮೇಲೆ ಗೊತ್ತಾಗ್ತಾವ. ಅವ್ರು ಎಷ್ಟು ಮಾತಾಡಬೇಕು, ಎಷ್ಟೇ 2-3 ಮಾತು ಸಮಯಕ್ಕೆ ಸಂದರ್ಭ ಬಂದಾಗ ಎಷ್ಟು ಮಾತಾಡ್ತಾರ. 1-2 ಇನಿತು ವಾತುಗಳನ್ನು ನುಡಿವ ಕುಂದದ ಇಳೆಯೊಳಗೆ ಸೊಗಸಾಗಿರೆ ನಡೆಯುವ ಪರಮಾರ್ಥ ಗೀತೆ. ಮೋಕ್ಷದ ಅಪೇಕ್ಷೆಯುಳ್ಳಂತ ಮುಮುಕ್ಷು ಮೊದಲು ಎಷ್ಟಿರ್ತಾನ? 1-2 ಮಾತುಗಳು ಎಷ್ಟು ಬೇಕು ಆ ಸಮಯ ಉಚಿತವಾಗಿ ಮತ್ತೆ ಕುಂದದೆ ಇಳೆಯೊಳಗೆ ಸೊಗಸಾಗಿ ನಡೆಯುವ, ಯಾವತ್ತು ಕೊರತೆಗೊಳ್ಳೋದಿಲ್ಲ. ಮಾತು ಹೆಚ್ಚಿಗೆ ಆಯ್ತಪ್ಪ ಅಂದ್ರೆ ದುಃಖ ಪ್ರಾರಂಭ ಆಗ್ತಾವ. ಎಷ್ಟು ಮಾತು ಬೇಕು ಅಷ್ಟೇ ಮಾತಾಡಿದ ಅಂದ್ರೆ ಇಲ್ಲ, ಅದಕ್ಕೇನು ಸಮಸ್ಯೆ ಇಲ್ಲ. ಮಾತಿನಿಂದ ಎಲ್ಲ ಸಮಸ್ಯೆ ಬಂದವೆಲ್ಲ. ಬರೀ ಶಬ್ದಕ್ಕೆ ಮಾತಾಡಿ ಇಷ್ಟೆಲ್ಲ ದುಃಖಕ್ಕೆ ಕಾರಣ ಆಗ್ಯದ. ಮತ್ತೆ ಆ ಮಾತುಗಳನ್ನು ಎಷ್ಟು ಬಳಕೆ ಮಾಡಬೇಕು, ಎಷ್ಟು ಬೇಕು, ಈ ಸಂದರ್ಭಕ್ಕೆ ಅನುಸಾರವಾಗಿ ಎಷ್ಟು ಮಾತಾಡಬೇಕು ಅಷ್ಟೇ. ಮಾತು ಬರ್ತಾವಂತ ಹಂಗಾದ್ರೆ ಅದು ಕೆಲಸಕ್ಕೆ ಕೊಡಂಗಿಲ್ಲ. ಅದಕ್ಕೆ ಅಂಥವರು ಮಹಾತ್ಮ ನೆನೆಸುತ್ತಾರೆ. ಹಾಗಿಲ್ಲದೆ ಮನಸ್ಸಿನಿಂದ ಯೋಚಿಸುವುದೇ ಬೇರೆ, ವಾಣಿಯಿಂದ ಮಾತಾಡುವುದೇ ಬೇರೆ, ಕೈಯಿಂದ ಮಾಡುವುದೇ ಬೇರೆ. ಅಂಥವನು ದುರಾತ್ಮನೆಂದು ಎಂದರ್ಥ. ಅವನಿಗೆ ದುರಾತ್ಮ. ಇವು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಮನಸ್ಸಿಗೆ ವಾಣಿಗೆ ಸಂಬಂಧ ಇಲ್ಲ, ವಾಣಿಗೆ ಮನಸ್ಸು ಸಂಬಂಧ ಇಲ್ಲ, ಶರೀರ ಸಂಬಂಧ ಇಲ್ಲ. ಇವು ಯಾವ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇವು ಸಂಬಂಧ ಇಲ್ಲದಂತೆ ಆಡುವ ಮಾತಾಗಲಿ, ಮಾಡುವ ಕ್ರಿಯೆ ಆಗಲಿ, ಯೋಚನೆ ಆಗಲಿ ಅವೆಲ್ಲವೂ ವ್ಯರ್ಥವೇ ಸರಿ. ಅವು ಏನಾಗ್ತವ? ದುಷ್ಟ ಗುಣಗಳಿಗೆ ಕಾರ್ಯ ಆಗ್ತವ. ಈ ರೀತಿ ಆರ್ಜವನ್ನು ಸಂಪಾದಿಸುವುದರಿಂದ ಅಂತಃಕರಣ ಶುದ್ಧಿ, ಅದರಿಂದ ಆರ್ಜೀವ ದೈವಿ ಸಂಪತ್ತೆಂದು ಹೇಳಿಸಿಕೊಳ್ಳುತ್ತದೆ. ಆರ್ಜೀವ ಅಂದ್ರೆ ಇಷ್ಟೇ. ತ್ರಿಕರಣ ಶುದ್ಧಿ ಅಂದ್ರೆ 3 ಒಂದೇ ರೀತಿ ಇರ್ಬೇಕು. ಎಂಥ ಸಂದರ್ಭ ಬಂದ್ರು ತಲೆ ಕಟ್ಟಿ ತಂದಿಟ್ರು ಕಡಿತಾರ ನಿನ್ ತಲೆ ಅಂತಂದ್ರು ಅಷ್ಟೇ ಮಾತಾಡಬೇಕು, ಅಷ್ಟು ಧೈರ್ಯ ಇರಬೇಕು. ಅದಕ್ಕೆ ಸುಳ್ಳು ಮಾತಾಡುವಂತ ಮಾತು ಬಂತಪ್ಪ ಅಂದ್ರೆ ಅವನು ಹೇಳಿ ನೀನು ಏನು ಸತ್ಯ ತಿಳಿದಿದ್ದಿ, ಏನು ಸತ್ಯ ನೋಡಿದ್ದಿ, ಏನು ಸತ್ಯ ಕಂಡಿದ್ದಿ ಅದರಂತೆ ಆಡುವ ಮಾತಿರಬೇಕು, ಅದರಂತೆ ನಿನ್ನ ಮನಸ್ಸಿರಬೇಕು. ನಿನ್ನ ಶಿರಚ್ಛೇದನ ಮಾಡ್ತಾನಂದ್ರೂ ಮಾಡು, ಆದ್ರೆ ನಾನು ಏನು ಕಂಡಿನಿ ಅದೇ ಹೇಳೋನಂಬ ಅಷ್ಟು ಧೈರ್ಯ ಇರಬೇಕು. ಅನುಕೂಲ ಪ್ರತಿಕೂಲ ಸಮಯದಲ್ಲಿ ಒಂದೇ ರೀತಿ ಇರಬೇಕಲ್ಲ, ಮನಸ್ಸಾಗಲಿ ವಾಣಿ ಆಗಲಿ. ಇದು ಬಹಳ ಕಷ್ಟ, ಹೇಳೋದಷ್ಟು ಸುಲಭ ಅಲ್ಲ. ಸಮಯ ಬಂದಾಗ ನಮಗೆ ಗೊತ್ತಾಗ್ತಾವ ನಾವೆಷ್ಟು ಅದರಲ್ಲಿ ಮುಣಿಗಿವಿ, ಎಷ್ಟು ಹೊರಗಿವಿ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರ ಅವರು, ಈ ರೀತಿಯಿಂದ ಹೇಳಿಸಿಕೊಳ್ಳುತ್ತದೆ. ಇನ್ನ
ಎರಡನೇ ನುಡಿಯಲ್ಲಿ ಬರ್ತಕ್ಕಂಥ ಗುಣಲಕ್ಷಣಗಳು ದೈವಿ ಸಂಪತ್ತು ಯಾವಪ್ಪ ಅಂತಂದ್ರೆ ಅಹಿಂಸಾ, ಸತ್ಯ ಕಾಮ ಕ್ರೋಧ ತ್ಯಾಗ, ಸತ್ಯ ಕಾಮ ಕ್ರೋಧ, ಸತ್ಯಂ ಕ್ರೋಧ ತ್ಯಾಗಂ ಶಾಂತಿ ಪೈಶೂನ್ಯಂ ದಯಾ ಭೂತೇಶು ಲೋಲುಪ್ತಹಂ ಮಾಧುರ್ಯಂ ಹಿ ಅಚಾಪಲಂ ಅಂತ ಈ ಎರಡನೇ ನುಡಿಯಲ್ಲಿ ಹೇಳ್ತಕ್ಕಂಥ ಗುಣಲಕ್ಷಣಗಳು. ಇವು ಯಾವ ದೈವಿ ಗುಣಗಳು ಅಂತಂದ್ರೆ ಅಹಿಂಸೆ ಅನ್ನುವಂಥದ್ದು ಒಂದು ಗುಣ. ಹಿಂಸೆ ಅಂದ್ರೆ ಹಿಂಸೆ ಮಾಡೋದು, ದುಃಖ ಕೊಡೋದು ಇನ್ನೊಬ್ಬರಿಗೆ, ಶರೀರದಿಂದಾಗಲಿ ವಾಣಿಯಿಂದಾಗಲಿ ಮನುಷ್ಯನಿಂದಾಗಲಿ. ಇವು ಬರ್ತವ. ದುಃಖ ಕೊಡಕ್ಕೆ ಶರೀರ ಒಂದೇ ಬೇಕಂತ ಏನಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ಅಹಿಂಸೆ ಎಂಬ ಗುಣವು ಶ್ರೇಷ್ಠವಾದ ದೈವಿ ಗುಣ ಎಂದು ತೋರುತ್ತವೆ. ಇದು ಶ್ರೇಷ್ಠವಾದ ಗುಣವೇ. ಇದನ್ನು ಕುರಿತು ಭಗವದ್ಗೀತೆಯಲ್ಲಿ ಅನೇಕ ಸ್ಥಾನಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿವೆ. ಹೇಳ್ಯಾರ, ಅಲ್ಲೆಲ್ಲೆಲ್ಲಿ ಸಂದರ್ಭ ಬಂದಾಗ ಈ ವಿಷಯವನ್ನು ಹೇಳ್ಯಾರ. ವೇದದಲ್ಲಿ ಕೂಡ ಹೇಳ್ಯಾರ, ಅಹಿಂಸೋ ಪರಮೋ ಧರ್ಮ ಅಂತ ವೇದ ಕೂಡ ಹೇಳ್ತದ. ಅಂದರೆ ಅಹಿಂಸಾ ಶ್ರೇಷ್ಠವಾದ ಧರ್ಮವೆಂದು ಹೇಳಿದೆ. ಬೌದ್ಧ ಜೈನ ಮತಗಳಲ್ಲಿ ಅಹಿಂಸೆಗೆ ಹೆಚ್ಚಿನ ಸ್ಥಾನವನ್ನು ಕೊಡುತ್ತಾರೆ. ಬೌದ್ಧ ಏನ್ರ ಇದ್ರ ಬೌದ್ಧ ಮತ್ತು ಜೈನ ಮತದಲ್ಲಿ ಇದಕ್ಕೆ ಬಹಳ ಮಹತ್ವ ಕೊಡ್ತಾರ ಅವರು. ಆದರೆ ಇಲ್ಲಿ ಹೇಳ್ತಾರ, ಕೊಟ್ಟಿದೆ, ಶಿವಶರಣರು ಸಹ ದೈವವಿಲ್ಲದೆ ಧರ್ಮವಾವುದಯ್ಯ, ದೈವವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಏನು ಹಿಂದ ಆದಂಥ ಇತಿಹಾಸದಲ್ಲಿ ಆದಂಥ ಶರಣರು ಏನಾಗಿ ಹೋಗ್ಯಾರ ನಮ್ಮಲ್ಲಿ, ವಚನ ಸಾಹಿತ್ಯಗಳನ್ನು ಉಪದೇಶ ಮಾಡಿದಂಥ ಶರಣರು, ಅವರು ಕೂಡ ಇದ್ರ ಬಗ್ಗೆ ಬಹಳ ಹೇಳ್ಯಾರ. ಈ ಎಲ್ಲ ಕಾರಣದಿಂದ ನೋಡಿದರೆ ಅಹಿಂಸೆಯೇ ದೈವ ಸಂಪತ್ತೆಂದು ಹೇಳಿಸಿಕೊಳ್ಳುತ್ತದೆ. ಈ ಶ್ರೇಷ್ಠವಾದಂದು ತೋರುತ್ತದೆ. ಅಹಿಂಸೆಯು ಅರ್ಥವು ವ್ಯಾಪಕವಾಗಿದ್ದರೂ ಅದನ್ನೆಲ್ಲ ಕ್ರೋಢೀಕರಿಸಿ ಎರಡು ವಿಭಾಗ ಮಾಡಿ ತಿಳಿಸಿದ್ದಾರೆ. ಅದು ಬಹಳ ವ್ಯಾಪಕ ಐತೆ. ಅವರವರಿಗೆ ಅದು ಅಷ್ಟಕ್ಕೆ ನಿಂತು ಹೇಳ್ಯಾರ. ಕೆಲವರು ಇದನ್ನು ವಿಚಾರ ಮಾಡಿ ಹೇಳ್ಯಾರ. ಅಹಿಂಸೆ ಎಂದರೆ ಹಿಂಸೆಯನ್ನು ಮಾಡದಿರುವುದು. ಹಿಂಸೆಯು 3 ವಿಧವಾಗಿದೆ. ಅದಕ್ಕೆ ಶರೀರ, ವಾಣಿ ಮತ್ತು ಮಾನಸಿಕ. ಹೇಗೆ ಅಂತಂದ್ರೆ, ಹಿಂಸೆ ಇಲ್ಲದಿರುವುದು ಅಹಿಂಸೆಯೆಂದು ಸ್ಥೂಲವಾಗಿ ಹೇಳಬಹುದು. ಅಹಿಂಸೆಯನ್ನು ಆಚರಣೆಯಲ್ಲಿ ಇಟ್ಟುಕೊಂಡವನು ಪೂರ್ಣ ಸಿದ್ಧಿಯನ್ನು ಪಡೆದವರು ಮಹಾತ್ಮ ಗಾಂಧೀಜಿಯವರು ಅಂತ ಬರೆದಾರ. ಅವರು ಅದು ಒಂದೇ ಅಲ್ಲ, ಅದು ಒಂದು ಸಾಧನದಿಂದನೇ ದೇಶಕ್ಕೆ ನಮ್ಮ ಸ್ವತಂತ್ರವನ್ನು ಕೊಡಿಸಿದರು. ಹಿಂಸೆ ಮಾಡಲಾರ್ದಾಗ ಅಹಿಂಸೆಯನ್ನೇ ಮಾಡಿಕೊಂಡಿದ್ರು ಅವರು. ಪ್ರಕ್ರಿಯೆ ಹಿಂಸೆಯನ್ನು ಮಾಡದೆ ಪ್ರೇಮಿಸುವುದು ವಿಧಾಯ ಪ್ರಕ್ರಿಯೆ ಇವೆರಡಕ್ಕೂ ಸೇರಿದೆ ಪೂರ್ಣವಾಗಿರುತ್ತದೆ. ಭೂಮಿಯಲ್ಲಿ ಕಳೆ ತೆಗೆಯುವುದು ವಿಧ್ವಂಸಕ ಪ್ರಕ್ರಿಯೆ, ಬೀಜ ಬಿತ್ತುವುದು ವಿಧಾಯಕ ಪ್ರಕ್ರಿಯೆ. ಎರಡು ಸರಿಯಾಗಿ ಸೇರಿದರೆ ಬೆಳೆ ಬರುತ್ತದೆ. ಎರಡು ಸರಿಯಾಗಿ ಕ್ರಮವಾಗಿ ನಡೆದಾಗ ಅದು ಬೆಳೆ ಬರೋದು. ಅದರಂಗೆ ಎಂದು ಹೇಳಿದ್ದಾರೆ. ಹಿಂಸೆಯಾದರೆ ಪ್ರಾಣಿಗಳು ಜೀವರೂಪವಾದ ಪ್ರವೃತ್ತಿಯು ಉಜ್ಜೀವನವು ಅದಿಲ್ಲದೆ ಅಹಿಂಸೆ. ಅಂದರೆ ಯಾವ ಯಾವ ಪ್ರಾಣಿಗಳಿಗೆ ಯಾವ ಯಾವ ವೃತ್ತಿಯಿಂದ ಜೀವನ ಆಗುವುದು ಆಯಾ ವೃತ್ತಿಯನ್ನು ಆಯಾ ಕಾಲದಲ್ಲಿ ಕೆಡಿಸದಿರುವುದೇ ಅಹಿಂಸೆ ಅಂತ ಹೇಳಿಸಿಕೊಡ್ತದೆ. ನಿನ್ನ ಸ್ವಾರ್ಥಕ್ಕಾಗಿ ನೀ ಮಾಡಕ್ಕೆ ಹೋಗಬೇಡ ಅಂತ ಹೇಳ್ತಾರೆ ಹಿಂಸೆ. ಹಿಂಸೆ ಮಾಡಬಾರ್ದು. ಮತ್ತೆ ಈಗ ಹೆಂಗೆ ಮಾಡ್ಬೇಕ್ರಿ? ಜಗತ್ತಿನಾಗ ಸಮಸ್ಯೆ ಇದಾವ. ಕೆಲವೊಂದು ಹಿಂಸಾದಿಗಳ ಪ್ರಾಣಿಗಳಿದಾವ. ಈಗ ಒಂದು ಹಾವು ಅಂತ ಇಟ್ಕರಿ, ಮತ್ತೆ ಇದು ಹಿಂಸಾ ಪ್ರಾಣಿ, ಮತ್ತು ನಿನ್ನ ಕಡಿತದ ಅಂತಂದಾಗ ನೀ ಅದನ್ನು ಬಿಟ್ಬಿಡ್ತದೆ. ನೀ ಹಿಂಸೆ ಮಾಡಬಾರ್ದ್ರಿ ಅಂತ ಹೇಳ್ಯಾರ ಅಂತಂದ್ರೆ ಅದು ನಿನ್ನಗ ಅಪಾಯವನ್ನು ತರ್ತಿತ್ತಂದ್ರೆ ಅದನ್ನು ಹಿಂಸೆ ಮಾಡೋದು ಹಿಂಸೆ ಅಲ್ಲ. ಈ ಒಬ್ಬರ ಪ್ರಾಣವನ್ನು ರಕ್ಷಣೆ ಮಾಡೋದಕ್ಕಾಗಿ ನೀ ಹಿಂಸೆ ಮಾಡಿದ ಹಿಂಸೆ ಅಲ್ಲ. ನಿನ್ನ ಸ್ವಾರ್ಥಕ್ಕಾಗಿ ನೀ ಮಾಡಬೇಡ ಅಂತ ಹೇಳ್ತದೆ. ಅದಕ್ಕೆ ನೀತಿ ಬೇಕು. ಅದಕ್ಕೆ ಹೇಳ್ಯಾರ ಅವರು, ಸಮಯ ಉಚಿತವಾಗಿ ಸರಿಯಾಗಿ ವಿಚಾರ ಮಾಡಿ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು. ಈಗ ಸುಮ್ಮನೆ ಹಿಂಸೆ ಮಾಡೋರು ಜಗತ್ತಿನಾಗ ಏನು ಮಂದಿ ಇಲ್ಲ, ಸಾಕಾಗಷ್ಟು ಮಂದಿ ಯಾರು. ಅದನ್ನ ಮಾಡಬೇಡ ಅಂತ ಹೇಳ್ತಾನೆ. ಮತ್ತು ಸತ್ಯ ಅಂತ ಎರಡನೇದು, ವಾಣಿಯಿಂದ ಅಸತ್ಯನ್ನು ಮಾತನಾಡದಿರುವುದು. ಹೇಗೆಂದರೆ ನಾನು ದೇಹ ಎಂಬುದೇ ಅಮೃತ ವಚನ, ಅದನ್ನು ತ್ಯಜಿಸಿ ನಾನು ಬ್ರಹ್ಮ ಎಂದು ಹೇಳುವುದೇ ಸತ್ಯ ವಚನ. ಇದು ವೇದದ ವಾಕ್ಯ. ಸತ್ಯಂ ಬ್ರೂಯಾತ್ ಸತ್ಯಂ ಬ್ರೂಯಾತ್ ಅಂತ ವೇದ ಉಪನಿಷತ್ತುಗಳು ಹೇಳ್ತಾವೆ. ಏನು ಹೇಳ್ತದ? ನಾನು ದೇಹ ಎಂಬುದೇ ಅಮೃತ. ಇದು ಸುಳ್ಳು ಮಾತು. ಯಾಕೆ ಸುಳ್ಳು ಹೇಳ್ತದೆ? ಮತ್ತೆ ದೇಹ ನೀನು ಎಂದೂ ಅಲ್ಲ ಅಂತ. ದೇಹ ನೀನು ಅಲ್ಲ, ನಿಮ್ಮ ದೇಹನೂ ನೀನಲ್ಲ. ಹೀಗೆ ಎಂದು ಹೇಳಿದೆ.
ಈ ವಾಕ್ಯಕ್ಕೆ ಇದೇ ನಿಜವಾದ ಅರ್ಥ. ಅನರ್ಥವನ್ನುಂಟು ಮಾಡದೆ, ಕೇಳಿದವರ ಮನಸ್ಸನ್ನು ನೋಯಿಸದೆ, ಯಥಾರ್ಥವಾಗಿ ಬೋಧಕವಾದ ವಚನವು ಸತ್ಯವಚನವೆಂದು ಎಣಿಸಿಕೊಳ್ಳುತ್ತದೆ. ನೀನು ಆಡಿದ ಮಾತಿಂದ ಇನ್ನೊಬ್ಬರಿಗೆ ಅನರ್ಥ ಉಂಟಾಗಬಾರದು. ಅದು ಜಗತ್ತಿಗೆ ಯಾವುದೇ ರೀತಿಯಿಂದ ಕಂಟಕವನ್ನಾಗಬಾರದು. ಆ ರೀತಿಯಿಂದ ನೀವು ಮಾತಾಡಿದ್ರೆ ಅದೇ ಸತ್ಯವಚನ ಅಂತ ಹೇಳ್ತಾರೆ. ಮತ್ತು ಅಕ್ರೋಧ, ಕ್ರೋಧ ಬೇರೆ, ಅಕ್ರೋಧ ಬೇರೆ. ಕ್ರೋಧ ಅಂದ್ರೆ ಸಿಟ್ಟು, ಅಕ್ರೋಧ ಅಂದ್ರೆ ಸಿಟ್ಟು ಇಲ್ಲದಿರುವಿಕೆ. ಇದು ಕ್ರೋಧವು ಮಹಾ ದುರ್ಗುಣವು. ಎಲ್ಲದಕ್ಕಿಂತ ಕೆಟ್ಟ ಗುಣ ಯಾವುದಪ್ಪ ಅಂದ್ರೆ ಕ್ರೋಧ. ಅನರ್ಥಕಾರಿ, ಅದು ಪರಮಾರ್ಥ ಸಾಧಕನಿಗೆ ಮಾತ್ರವಲ್ಲ, ಪ್ರತಿ ಮಾನವನಿಗೆ ಅನೇಕ ಕೇಡುವನ್ನುಂಟು ಮಾಡುತ್ತದೆ. ಬರೇ ಸಾಧಕರಿಗೆ ಅಷ್ಟೇ ಅಲ್ಲ, ಓದುವಂಥ ಜಗತ್ತಿನಲ್ಲಿ ಇನ್ನು ಅನೇಕ ಸಮಾಜದಲ್ಲಿ ಜನಗಳು ಏನಿದಾರ, ಮಾನವರು, ಅವರೆಲ್ಲರಿಗೂ ಇದು ದುಃಖವನ್ನುಂಟು ಮಾಡುತ್ತದೆ. ಕ್ರೋಧ ಇದ್ದವನಿಗೆ ಎಂದೂ ಯಾವುದು ಸಿದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದ್ರೆ, ಕ್ರೋಧವು ಬಂದಾಗ ಮನುಷ್ಯನು ಮದ್ಯಪಾನ ಮಾಡಿದವನಂತೆ ಬುದ್ಧಿ ಭ್ರಷ್ಟನಾಗುತ್ತಾನೆ. ಸಿಟ್ಟು ಬಹಳ ಇತ್ತಪ್ಪ ಅವನಲ್ಲಿ ಅಂತಂದ್ರೆ ಅವನ ಬುದ್ಧಿ ಭ್ರಷ್ಟ ಆಗ್ತದೆ. ಇದು ಏನು ಮಾಡ್ತದಪ್ಪ ಅಂದ್ರೆ ನಿನ್ನ ಬುದ್ಧಿಯನ್ನು ವಿವೇಕದಿಂದ ತಿರುಗಿಸಿಬಿಡ್ತದೆ, ವಿವೇಕ ನಷ್ಟ ಮಾಡಿಬಿಡ್ತದೆ. ಸರಿಯಾದ ವಿಚಾರವನ್ನು ಮಾಡಕ್ಕೆ ಬಿಡಂಗಿಲ್ಲ. ವಿನಾಕಾರಣ ಮಾಡುವಂತ ಕೋಪ ಅದು ಸರಿಯಲ್ಲ ಅಂತ ಹೇಳ್ತಾರೆ. ಇದೇ ಕೋಪಕ್ಕೆ ಎಂತೆಂಥವ್ರು ಏನೇನು ಆಗಿ ಹೋಗ್ಯಾರೆ. ಅದಕ್ಕೆ ಕ್ರೋಧವೆಂಬ ಮದವೇರಿದಾಗ ಅವನ ಯುಕ್ತಿಗಳನ್ನು ಮರೆತು ಅಂಧಪತನಕ್ಕೆ ಗುರಿಯಾಗುತ್ತಾನೆ. ಯೋಗ್ಯನು ಮರ್ತು ಬಿಡ್ತಾನ. ಅವನ ಮಾತು ಸಿಟ್ಟಿನಾಗ ಮಾತಾಡೋದೊಂದೇ. ಅದು ಏನಾಗ್ತದ ಮಾತಿನ ಅರ್ಥ, ನಾನು ಮಾಡುವಂತ ಸಿಟ್ಟಿಂದ ನನಗೇನು ಪ್ರಯೋಜನ ಐತೆ ಎಂಬುದು ವಿಚಾರ ಮಾಡಂಗಿಲ್ಲ. ಇಂದು ಹೇಳಿದೆ, ಅದಕ್ಕೆ ಮರೆತು ಅಧಿಪತಕ್ಕೆ ಗುರಿಯಾಗಿರುತ್ತಾನೆ. ಹಿಂದೆ 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞ ಲಕ್ಷಣವನ್ನು ಕ್ರೋಧಾತ್ ಭವತಿ ಸಮೋಹ ಅಂತ ಹೇಳಿದೆ. 2ನೇ ಅಧ್ಯಾಯದಲ್ಲಿ ಹೇಳಿದೆ. ಕ್ರೋಧದಿಂದ ಆಗುವ ಅನಿಷ್ಟವನ್ನು ಹೇಳಿದೆ. ಕ್ರೋಧವು ರಜಗುಣಕ್ಕೆ ಸಂಬಂಧಪಟ್ಟ ದುರ್ಗುಣವಾದ್ದರಿಂದ ಅದು ಆವೇಶಿಸಿದಾಗ ಮನುಷ್ಯನ ಕಣ್ಣುಗಳು ಕೆಂಪಾಗುತ್ತವೆ. ಸಹಜ ಹೊರಗೆ ಕಾಣ್ತಾವೆ ಕೆಲವೊಂದು ವೃತ್ತಿಗಳು. ಹಾಗೆ ದೇಹದಲ್ಲಿ ಬೆವರು ಸುರಿಯುತ್ತದೆ, ಮುಖವು ವಿಕೃತ ರೂಪವಾಗುತ್ತದೆ, ಅವನು ರಾಕ್ಷಸನಂತೆ ಪರಿಣಮಿಸುತ್ತಾನೆ. ಈ ಕಾರಣದಿಂದ ಪರಮಾರ್ಥ ಸಾಧನೆಗೆ ಕ್ರೋಧ ರಾಹಿತ್ಯವು ಅಂದರೆ ಅಕ್ರೋಧವು ಅಗತ್ಯವಾಗಿರುವುದೆಂದು ಅದನ್ನು ದೈವ ಸಂಪತ್ತೆಂದು ಹೇಳಿದ್ದಾರೆ. ಸಣ್ಣ ಸಣ್ಣ ಮಾತಿಗೆ ಕೆಲವರು ಸಿಟ್ಟು ಮಾಡಿಕೊಂತಿರ್ತಾರೆ. ಹಿಂಗೆ ಸ್ವಲ್ಪ ಹೇಳಿದ್ರೆ ಅಂತ ಸಿಟ್ಟು ಮಾಡಿದ್ದೆ. ಅದು ಯಾಕಂದ್ರೆ ಅದು ಹಂಗೆ ಬಂದಿರ್ತದ ಸಂಸ್ಕಾರ. ಅದು ಏನು ಹಿಂಗೆ ಮಾಡಿದ್ರೆ ನಮ್ದು ಏನಾಗ್ತದೆ ಎಂಬುದು ಅವ್ರಿಗೆ ತಿಳಿಯೋಕೆ ಇರಂಗಿಲ್ಲ. ಆದರೆ ವಿಚಾರ ಮಾಡಿ ಅದನ್ನು ಮಾಡಬಾರದು. ಸಂದರ್ಭ ಅಂಥದಿತ್ತು, ನೀನು ಸರಿಯಾಗಿ ಅದನ್ನು ತಿಳಿಸಬೇಕಾಗಿತ್ತು ಅಂದ್ರೆ ಮಾಡಿದ ತಪ್ಪಲ್ಲ. ನೀನು ಮಾಡಿದ ಕ್ರೋಧದಿಂದ ಇನ್ನೊಬ್ಬರಿಗೆ ಅದು ಬೋಧನೆ ಆಗಬೇಕು. ಸುಮ್ಮನೆ ವಿನಾಕಾರಣ ಕ್ರೋಧ ಯಾಕೆ ಬರ್ತದೆ? ಎಲ್ಲಿ ಕಾಮ ಭಾಳ ಇರ್ತದೆ, ಆಸೆ ಭಾಳ ಇರ್ತದೆ, ಅವನಿಗೆ ಕ್ರೋಧ ಭಾಳ ಬರ್ತದೆ. ಭಾಳ ಆಸೆ ಬರುತ್ತೆ ಮನುಷ್ಯನಿಗೆ ಸಿಟ್ಟು ಭಾಳ ಬರೋದು. ನಿರಾಶಕನಿಗೆ ಸಿಟ್ಟು ಬರಂಗಿಲ್ಲ. ಒಂದು ಪಕ್ಷ ಅವನಿಗೆ ಸಿಟ್ಟು ಬಂತಂದ್ರೂ ಅದು ಯೋಗ್ಯ ರೀತಿನೇ ಇರ್ತದೆ ಹೊರತು ಅವ್ರು ಇನ್ನೊಬ್ಬರಿಗೆ ಅನರ್ಥವನ್ನುಂಟು ಮಾಡೋಂಥದ್ದು ಇರಂಗಿಲ್ಲ. ಮತ್ತು ಎಲ್ಲೋ ಒಬ್ಬರಿಗೆ ಅಂತ ಇವು ಎಲ್ಲ ಬರೇ ನಂದ ಅಂತಿರ್ತಾರೆ ನೋಡಿ, ಅವರಿಗೆ ಮ್ಯಾಲಿನ ಮೇಲೆ ಅದು ಸಿಟ್ಟು ಬರೋದೇ. ಯಾಕಂದ್ರೆ ಅವ್ರು ಸ್ವಲ್ಪ ವ್ಯತ್ಯಾಸ ಆದ್ರೆ ಸಿಟ್ಟು ಬಂದ್ಬೋದು. ಹಿಂಗಿರ್ತದೆ ಅಂತ ಹೇಳ್ತಾರೆ ಅವರು. ಇತರರು ನಿಂದಿಸುವುದರಿಂದಾಗಲಿ ಹೊಡೆಯುವುದರಿಂದಾಗಲಿ ಅನೇಕ ನಷ್ಟವನ್ನು ಮಾಡುವುದರಿಂದಾಗಲಿ ಹುಟ್ಟುವ ಕ್ರೋಧವು ಕಾರ್ಯರೂಪದಲ್ಲಿ ಪರಿಣಮಿಸುತ್ತದೆ. ಯಾರನ್ನ ನಿನ್ನ ಬಗ್ಗೆ ಚಲೋ ಮಾತು ಹೊಗಳಿದ್ರಪ್ಪ ಅಂದ್ರೆ ಈಟು ಪುಗ್ಗಿ ಉಬ್ಬಿದಂಗೆ ಉಬ್ಬಿ ಬಿಡೋದು. ಅವು ಹೆಂಗೆ ಸೋಡಾ ಹಾಕಿದಾಗ ಬಜ್ಜಿ ಇಟ್ಟಿಟ್ಟಾಡಲ್ಲ ಆಗ್ತಾವ. ಅವು ಅದು ಯಾರನ್ನ ಒಂದು ಮಾತು ಸಿಟ್ಟು ಮಾಡಿಬಿಡೋದು, ಮಾರಿ ಗಂಟೆ ಕಂಡು ಹೋಗೋದು. ಮತ್ತೆ ಯಾಕಂದ್ರೆ ನಮಗೆ ಅದು ಒಳಗೈತೆ ಕೊಗ್ಗು. ಈ ಬಾಯಿಯ ದೃಷ್ಟಿಯಿಂದ ನಮ್ಗೆ ಅದು ಗೋಚರ ಆಗ್ತದೆ ಅಂತ ಹೇಳ್ತಾರೆ ಅವರು. ನಿಂದಿಸಿದಲ್ಲಿ ಮಾಡಲಿ ಬಿಡು, ನಿಂದೆ ಮಾಡಿದ್ರು ನೀನೇ ಮಾಡಿಲ್ಲ ಅಂದಮೇಲೆ ನಿನಗೆ ನಿಂದೆ ಮಾಡೋದ್ರಿಂದ ಅದು ಏನಾಗತೈತೆ? ಅವ್ರು ಬೇಕಾದಷ್ಟು ನಿಂದೆ ಮಾಡಲಿ, ನೀನು ಅಂತ ಕೆಲಸ ಮಾಡಿದ್ರೆ ನಿನಗೆ ಅದು ದೋಷ ಬರ್ತಿತ್ತು. ನೀನು ಮಾಡಿಲ್ಲ ಅಂದಮೇಲೆ ಯಾಕೆ ಬರಕ್ಕೆ ಹೋಗ್ತದೆ ಅದು? ಅದಕ್ಕೆ ಅಥವಾ ಹೊಡೆಯುವುದರಿಂದಾಗಲಿ ಅನೇಕ ನಷ್ಟ ಮಾಡುವುದರಿಂದಾಗಲಿ ಹುಟ್ಟುವ ಕ್ರೋಧವೇ ಕಾರ್ಯರೂಪದಲ್ಲಿ ಪರಿಣಮಿಸುವುದು. ತತ್ಕಾಲ ಉಪಶಮನವಾದರೆ ಅದು ಅಕ್ರೋಧವೆನಿಸುತ್ತದೆ.
ಸಂದರ್ಭೋಚಿತವಾಗಿ ನಿನಗೆ ಸಿಟ್ಟು ಬಂದ್ರೂ ಏನು ತಪ್ಪಿಲ್ಲ, ಪರಂತು ಅದು ಎಷ್ಟಿರಬೇಕು? ಸ್ವಲ್ಪ ಕ್ಷಣ. ಅದಕ್ಕೆ ಹೇಳಿರಲ್ಲ ಅವರು, ತಿಳಿದಂಥವ್ರಿಗೆ ಎಷ್ಟಿರ್ತದ? ಒಂದು ಕ್ಷಣ. ಮಧ್ಯಮನಿಗೆ ಎಷ್ಟಿರ್ತದ? ಒಂದು ಹಗಲು, ಒಂದು ರಾತ್ರಿ, ಒಂದು ದಿವಸ ಇರಬಹುದು. ಕನಿಷ್ಠರಿಗೆ ಹಗಲು ರಾತ್ರಿ 24 ಗಂಟೆ, ವರ್ಷ ಎಲ್ಲ ಅದೇ ಇರ್ತದೆ ನೋಡ್ತೇಲೆ, ಹಂಗಿರ್ತದ ಅಂತ ಹೇಳ್ತಾರ ಅವರು. ಇನ್ನು 4ನೇದು ಯಾವುದಪ್ಪ ಅಂದ್ರೆ ತ್ಯಾಗ. ತ್ಯಾಗವು ಸರ್ವ ಸದ್ಗುಣಗಳಲ್ಲಿ ಶ್ರೇಷ್ಠ. ತ್ಯಾಗ ಬುದ್ಧಿ ಇರಬೇಕು ಮನುಷ್ಯನಿಗೆ. ಬೇಕೆಂಬ ಬುದ್ಧಿ ಇದ್ದವನಿಗೆ ಇದು ಪಾರಮಾರ್ಥದಲ್ಲಿ ಪ್ರವೇಶ ಆಗೋದು ಬಹಳ ಕಷ್ಟ. ಯಾಕಂದ್ರೆ ಎಷ್ಟಿದ್ರು ಇವನಿಗೆ ಸಾಕೆಂಬ ಬುದ್ಧಿನೇ ಇಲ್ಲ. ಸಾಕು ಎಂಬ ಬುದ್ಧಿ ಬಂತ ತ್ಯಾಗ. ತ್ಯಾಗ ಅಂದ್ರೆ ಏನು? ಎಲ್ಲ ವಸ್ತು ಬಿಟ್ಟು ಹೋಗೋದು ಅರ್ಥ ಅಲ್ಲ. ಏನು ತನಗೆ ಪ್ರಾಪ್ತಿ ಆಗೋದು ಅದರಲ್ಲಿ ಸಾಕೆಂಬ ತೃಪ್ತಿಯಿಂದ ಭಾವದಿಂದ ಇರೋದೇ ತ್ಯಾಗ. ಅದಕ್ಕೆ ಅದು ವ್ಯಾವಹಾರಿಕ ರಂಗದಲ್ಲಿಯೂ ಪಾರಮಾರ್ಥಿಕ ರಂಗದಲ್ಲಿ ಹಿತಕಾರಿಯಾಗಿರುವುದು. ಅದು ನಿನಗೆ ಹಿತನೇ ಮಾಡ್ತದ ನೋಡು ತ್ಯಾಗ, ನಿನಗೆ ಅಹಿತ ಉಂಟು ಮಾಡಂಗಿಲ್ಲ. ವ್ಯವಹಾರದಲ್ಲಿನೂ ಹಿತ ಉಂಟು ಮಾಡ್ತದ ಮತ್ತು ಪಾರಮಾರ್ಥದಲ್ಲಿ ಹಿತ ಉಂಟು ಮಾಡ್ತದ. ವ್ಯವಹಾರದಲ್ಲಿ ಸಾಕೆಂಬ ಬುದ್ಧಿ ಬಂತಂದ್ರೆ ಆನಂದದಿಂದ ಬದುಕ್ತದೆ ನೋಡಿ, ಎಷ್ಟೇ ಇರಲಿ ಅಷ್ಟು ತೃಪ್ತಿರ್ತದೆ. ಮತ್ತೆ ಅದರಲ್ಲಿ ಸಾಕೆಂಬುದು ಬರಲಿಲ್ಲ ಅಂದ್ರೆ ನಿನ್ನ ಎಣ ಮಾಡ್ತದೆ. ಪ್ರಪಂಚದಲ್ಲಿ ಆಗಿಲ್ಲ ಎಷ್ಟೋ ಜಾಗ, ಇದಕ್ಕೆ ಇದು ಬರ್ತದ ಅಂತ ಹೇಳ್ತಾರ ಅವರು. ಮತ್ತು ಆದುದರಿಂದ ಕೈವಲ್ಯ ಉಪನಿಷತ್ನಲ್ಲಿಯೂ ಕೂಡ ತ್ಯಾಗನೇಕ ಅಮೃತತ್ವ ಮಾನಸ ಎಂತಲೂ, ಈಶಾವಾಸ್ಯ ಉಪನಿಷತ್ತಿನಲ್ಲಿಯೂ ಕೂಡ ತಕ್ತೇನ ಭುಜಂತ ಅಂತ ಎಂತಲೂ ಗೀತೆಯಲ್ಲಿ ತ್ಯಾಗಂ ಅಚ್ಚಿತ ಅನಂತಂ ಅಂತ ಎಂದು ಹೇಳಿರುವುದರಿಂದ ತ್ಯಾಗವು ಅರ್ಥವು ಬಹು ಗಂಭೀರವಾಗಿದೆ ಎಂದು ತಿಳಿದು ಬರುತ್ತದೆ ವಿಚಾರ ಮಾಡಿ ನೋಡಿದಾಗ. ಯಾಕೆಂದರೆ ಪ್ರಪಂಚದಲ್ಲಿ ತ್ಯಾಗಿಗಳಿಗೆ ಪೂಜೆ, ಭೋಗಿಗಳಿಗೆ ತ್ಯಾಗಕ್ಕೆ ಎಂದರ್ಥವನ್ನು ಊಹಿಸಬಹುದು ಅಂತ ಹೇಳ್ತಾನ ನೋಡು. ತ್ಯಾಗಿಗಳಿಗೆ ಪೂಜೆ ಇರ್ತದ, ಎಲ್ಲ ಬೇಕಂಬನಿಗೆ ಯಾವ ಗೌರವ ಕೊಡಂಗಿಲ್ಲ. ಅವ ಆಶುಬುರ್ಕ ಇದಾನಪ್ಪ, ಏಟಿದ್ರು ಅಷ್ಟೇ ಐತೆ ಅವನ ಬರಂತಾರ ಅಂತಾರಲ್ಲ ಜಗತ್ತಿನಾಗ. ಅವನಿಗೆ ಗೌರವ ಯಾರು ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ? ಬೇಕಂಬುದು ಇರ್ತದ. ಸಾಕಂಬೋರಿಗೆ ಬಹಳ ಗೌರವ ಇರ್ತದ ನೋಡು. ಅವನ ತ್ಯಾಗ ಬುದ್ಧಿ ಇರ್ತದ ಅವನಿಗೆ. ಅದಕ್ಕೆ ಭೋಗಿಗಳಿಗೆ ಅಲ್ಲ, ಭೋಗಿಗಳಿಗೆ ಯಾರನ್ನು ಕೊಡ್ತಾರೆ? ಭೋಗಿ ಅಂದ್ರೆ ಬೇಕಂಬವನು. ತ್ಯಾಗಕ್ಕೆ ಎಂದರ್ಥ ಊಹಿಸಬಹುದು. ದೃಕ್ ಸ್ವರೂಪನಾದ ಪರಮಾತ್ಮನು ಅವಲಂಬಿಸಿ ದೃಶ್ಯ ವಸ್ತುಗಳ ವಿಷಯ ಸಮೂಹದಲ್ಲಿ ಆಸಕ್ತಿಯನ್ನು ತ್ಯಜಿಸುವುದು ತ್ಯಾಗವೆನಿಸುತ್ತದೆ. ಇದು ಸೂಕ್ಷ್ಮವಾಗಿ ಮೊದಲು ಹೊರಗ, ಆಮೇಲೆ ಅಂತರಂಗದಲ್ಲಿ ಪ್ರವೇಶ ಆಗಬೇಕಂತ ಹೇಳ್ತಾರೆ. ಹೊರಗಿಂದೇ ಇನ್ನ ನಮಗೆ ಸರಿಯಾಗಿ ಅದು ತೆಗಿಲಿಲ್ಲ ಅಂದ್ರೆ ಒಳಗೆ ಯಾವಾಗ ಪ್ರವೇಶ ಆಗಬೇಕು? ನಿನ್ನ ವೃತ್ತಿ ಸೂಕ್ಷ್ಮ ಐತಿ. ಇದು ದೃಕ್ ಸ್ವರೂಪನಾದ ಪರಮಾತ್ಮನನ್ನು ಅವಲಂಬಿಸಿ, ಯಾವುದು ದೃಕ್ಕು ಏನು ಎಲ್ಲವನ್ನು ತಿಳಿತದ, ಜಾಗ್ರ, ಸ್ವಪ್ನ, ಸುಸುಪ್ತಿ, ತೂರ್ಯಾವಸ್ಥೆ ಪರ್ಯಂತ ತಿಳಿಯುವಂತ ಒಂದು ಅರಿವೇನದ ನೋಡ, ಅದಕ್ಕೆ ದೃಕ್ಕು ಅಂತ ಕರೆದಾರ. ಆ ದೃಕ್ ಸ್ವರೂಪನಾದ ಪರಮಾತ್ಮ ಅಂದ್ರೆ ಅದೇ ಪರಬ್ರಹ್ಮ ವಸ್ತು ಅಂತ ಹೇಳ್ಯಾರ. ತಿಳಿಯುವಂತ ಜ್ಞಾನಕ್ಕೆ ಆತ್ಮ, ದೇವರು, ಪರಮಾತ್ಮ, ಜೀವಾತ್ಮ ಅಂತ ಅನೇಕ ಶಬ್ದ ಕರೆದಾರ. ಅವಲಂಬಿಸಿ ಅಂದ್ರೆ ಯಾವಾಗಲೂ ಅದರ ಕಡೆ ಲಕ್ಷ್ಯವನ್ನು ಇಟ್ಟಿರ್ತಕ್ಕಂಥವನು. ನೀ ಏನೇ ಮಾತಾಡು, ಏನೇ ನೋಡು, ಏನೇ ಕೇಳು, ಏನೇ ಇಡಿ, ಏನೇ ಬಿಡು, ಅದನ್ನ ಯಾರು ನಿರಂತರ ಅನುಸಂಧಾನ ಮಾಡ್ತಾರ ಅವ್ರ ವೃತ್ತಿ ಅದರ ಲಕ್ಷ್ಯದ ಮೇಲೆ ಇಟ್ಕೊಂಡೇ ಅವರು ನಡೀತಿರ್ತದೆ ವ್ಯವಹಾರ. ಅದನ್ನ ಅವಲಂಬಿಸೋದ್ರೆ ಅದರ ಜೊತೆಗಿರೋದು ಬುದ್ಧಿಯನ್ನು ಕೂಡಿಸಿ ಅಂತ ಅವಲಂಬಿಸಿ ದೃಶ್ಯ ವಸ್ತುಗಳ ವಿಷಯ ಸಮೂಹದಲ್ಲಿರುವ. ಈಗ ಮತ್ತೆ ನಿನ್ನ ಒಳಗೇನ ಅಂತರಂಗದಲ್ಲಿ ಬುದ್ಧಿ ಆದ, ಆದರೆ ಅವನ ಬುದ್ಧಿ ವ್ಯವಹಾರದಲ್ಲಿ ತೊಡಗಿದಾಗ, ವ್ಯವಹಾರ ಪ್ರಪಂಚದಲ್ಲಿ ಇಲ್ಲ ಅಂತಲ್ಲ, ಪ್ರಪಂಚ ಐತೆ, ಪ್ರಪಂಚದಲ್ಲಿ ಬಂದರೂ ಕೂಡ ದೃಶ್ಯ ವಿಷಯಗಳಲ್ಲಿ, ಈ ವಿಷಯಗಳು ಪಂಚ ವಿಷಯಗಳಿಂದ ಏನು ತೋರುವಂತ ಈ ಪ್ರಪಂಚ ವ್ಯವಹಾರ ಅದ, ಈ ವ್ಯವಹಾರದಲ್ಲಿ ಆಸಕ್ತಿಯನ್ನು, ಅಲ್ಲಿ ಆಸಕ್ತಿಯನ್ನು ಅಂದ್ರೆ ಅವರು ವ್ಯವಹಾರ ಬಿಡು ಅಂದರೆ ನಾವು ವ್ಯವಹಾರ ಬಿಟ್ಟಾಗ ಅಂತ ನಾವು ತಿಳ್ಕೊಂಡಿವಿ. ವ್ಯವಹಾರ ಬಿಡು ಅಂತ ಯಾರು ಹೇಳ್ಯಾರೋ? ವ್ಯವಹಾರ ಮಾಡಂಗೆ ಮಾಡೋದು ಕರ್ಮಜನ್ಯ ಶರೀರ ಐತೆ, ನೀ ಬಿಟ್ರೆ ಬಿಡ್ತದೆ ಅನ್ನೋದು. ಪ್ರಾರಬ್ಧ ಪೂರ್ವಜನ್ಮದ ಏನು ಪಾಪ ಪುಣ್ಯದ ಫಲಭೋಗ ಐತೆ, ಅದು ಎಷ್ಟು ಅನುಭವಿಸ್ಬೇಕು ಅದು ಅನುಭವಿಸ್ತದ. ನೀವು ಅಲ್ಲಿ ಅಂದ್ರೂ ಬಿಡಂಗಿಲ್ಲ ಅದು. ಅದರಲ್ಲಿ ಆಸಕ್ತಿ ಮಾಡಕ್ ಹೋಗ್ಬೇಡ. ಇದು ಬೇಕು, ಇದು ಬಯಕೆ ಅಂತ ಮಾಡಕ್ ಹೋಗ್ಬೇಡ ಅಂದ್ರೆ ಅವ್ರು
ಅದು ಮಾಡಿದೆಪ್ಪ ಅಂತಂದ್ರೆ ಅದೇನಾಗ್ತದೆ, ದುಃಖಕ್ಕೆ ಕಾರಣ ಆಗ್ತದೆ. ಅದನ್ನ ತ್ಯಜಿಸುವುದು. ಆ ರೀತಿಯಿಂದ ನೀ ಅಂತರಂಗದಲ್ಲಿ ಇದನ್ನು ತ್ಯಜಿಸಿದ್ದೆ ಆದರೆ ತ್ಯಾಗವೆನಿಸುತ್ತದೆ. ಇದಕ್ಕೆ ತ್ಯಾಗ ಅಂತ ಕರೀತಾರ. ಇದು ಬಾಹ್ಯ ತ್ಯಾಗ. ಅಂತಃಕರಣದಲ್ಲಿರುವ ದುರ್ಗುಣಗಳನ್ನು, ದುಷ್ಟ ಸಂಸ್ಕಾರಗಳನ್ನು, ದುಷ್ಟ ಸಂಕಲ್ಪಗಳನ್ನು, ವಿಷಯ ಮೋಹಗಳನ್ನು, ಕರ್ಮ ಫಲಗಳನ್ನು, ಅನಾತ್ಮ ಆಕಾರವನ್ನು, ಕರ್ತೃತ್ವ ಬುದ್ಧಿಯನ್ನು ತ್ಯಜಿಸುವುದೇ ತ್ಯಾಗವೆನಿಸುತ್ತದೆ. ಇದು ಇನ್ನು ಸೂಕ್ಷ್ಮ ವಿಚಾರ ಮಾಡೋದು. ಅಂತರಂಗದಲ್ಲಿ ಪೂರ್ಣ ಪ್ರವೇಶ ಆದಾಗ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಅಂತಃಕರಣದಲ್ಲಿರುವ ದುರ್ಗುಣಗಳನ್ನು, ಸ್ವಲ್ಪ ಕೂಡ ಕೆಟ್ಟ ಗುಣಗಳನ್ನು ಇದಕ್ಕೆ ಪ್ರವೇಶ ಕೊಡಂಗಿಲ್ಲ. ಸಾಧನೆ ಎಷ್ಟೆಷ್ಟು ಸೂಕ್ಷ್ಮ ಆಗ್ತದ ಅಷ್ಟಷ್ಟು ವೃತ್ತಿ ಸೂಕ್ಷ್ಮ ಆಗ್ತದ. ಪರಮಾರ್ಥ ಗೀತೆಯಲ್ಲಿ 7ನೇ ಗತಿಯಿಂದ ಹಿಡಿದು 10ನೇ ಗತಿಯ ಪರ್ಯಂತರ ಇದೇ ಲಕ್ಷಣವನ್ನು ಪ್ರತಿಪಾದನೆ ಮಾಡ್ಯಾರ. ಸರಿಯಾಗಿ ಅದರ ಶಾಸ್ತ್ರ ಕೇಳಿದ್ರೆ ಯಾರು ಮನುಷ್ಯಗಳು ನಮ್ಗೆ ಎಷ್ಟು ಗುಣಗಳು ಅಳವಟ್ಟಾವ, ನಮ್ಮಲ್ಲಿ ಎಷ್ಟು ಗುಣಗಳು ಬಂದಿಲ್ಲ ಅಂತ ಅಲ್ಲೇ ಗೊತ್ತಾಗ್ತದೆ. ನಾವು ಮೋಕ್ಷಕ್ಕೆ ಎಷ್ಟು ಸಮೀಪ ಇವೆ, ಎಷ್ಟು ದೂರ ಇವೆ ಅನ್ನೋದು ಹೇಳಿಕೊಡ್ತದೆ. ಅಲ್ಲಿ ಸಾಧಕನ ಸ್ಥಿತಿಯನ್ನು ಪ್ರತಿಪಾದನೆ ಮಾಡ್ಯಾರ. ಎಲ್ಲಿ ಮೊದಲು ಸುಖಿಚ್ಛೆ, ಸುವಿಚಾರ, ತನುಮಾನಸ, ಈ ಮೂರನ್ನು ದಾಟೋದು ಬಹಳ ಕಷ್ಟ ಐತಿ. ಇದು 3 ದಾಟಿದ್ರೆ ಅದಕ್ಕೆ ಜಾಗ್ರಾವಸ್ಥೆ ಅಂತ ಕರೆದ. ಅವಾಗ ಎಚ್ಚರಾಗಿ ಅಂತ ಅರ್ಥ ಮಾಡೋದು. ಈ 3 ಅವಸ್ಥೆ ಪ್ರಯತ್ನ ಪೂರ್ವಕವಾಗಿ ಪ್ರಾಪ್ತಿ ಆಗ್ತವೆ ಹೊರತು ಅಪ್ರಯತ್ನದಿಂದ ಅಲ್ಲ. ಮುಂದೆ 4ನೇದು ಆನಂದನಿ, ಅವೇನು 5 ಭೂಮಿಕೆಗಳು, ಮುಂದೆ ಅವೇನು ನಿನ್ನ ಪ್ರಯತ್ನ ಮಾಡದೆ ನಿನ್ನ ವಾಸನ ಮೂಲಕ ಕರ್ಕೊಂಡು ಹೋಗ್ತಾವ. ಇವು 3ರಾಗ ಬಿದ್ದೋಗ್ತದ. ಸುಖಿಚ್ಛೆ, ಸುವಿಚಾರ, ತನುಮಾನಸ. ಸೂಕ್ಷ್ಮ ವಿಚಾರ, ಮನಸ್ಸು ಬಹಳ ಸೂಕ್ಷ್ಮ ಆಗ್ತದೆ. ಶರೀರ ನಾವು ಏನು ಬಾಹ್ಯದಲ್ಲಿ ಏನು ತೋರ್ತದ ಅದನ್ನೇ ಆಚರಣೆ, ಅದಿಲ್ಲ ಅಲ್ಲಿ. ಅದು ಬಹಳ ಸೂಕ್ಷ್ಮ ವೃತ್ತಿ ಇರ್ತಾವ ಅಂತ ಹೇಳ್ತಾರೆ. ಹೇಗೆ ದುಷ್ಟ ಸಂಸ್ಕಾರಗಳನ್ನು, ದುಷ್ಟ ಸಂಕಲ್ಪಗಳನ್ನು ಅಪೂರ್ವದಲ್ಲಿ ಇದ್ದು ಅವು ಸ್ವಾಭಾವಿಕವಾಗಿ ಪ್ರವೃತ್ತಿ ಉಂಟು ಮಾಡ್ತಾವ. ಆದರೂ ಕೂಡ ಪ್ರಯತ್ನ ಪೂರ್ವಕವಾಗಿ ಅದನ್ನು ದೂರಕರಿಸಿ ವಿಷಯ ಮೋಹಗಳನ್ನು, ವ್ಯಾಮೋಹಗಳನ್ನು, ವಿಷಯದಲ್ಲಿರುವಂಥ ವ್ಯಾಮೋಹವನ್ನು, ಕರ್ಮ ಫಲಗಳನ್ನು, ಕರ್ಮದ ಫಲದ ಅಪೇಕ್ಷೆ ಐತೆ ನೋಡು. ನನಗೆ ಹಿಂಗಾಗಬೇಕು, ನನಗೆ ಇಂತಿಂಥದ್ದಾಗಬೇಕು, ನಾನು ಹಿಂಗೆ ಮಾಡಿದರೆ ಹಿಂಗಾಗ್ತದೆ. ಈ ಫಲದ ಅಪೇಕ್ಷೆಗಳನ್ನು ಮತ್ತು ಕರ್ತೃತ್ವ ಬುದ್ಧಿಯನ್ನು, ನಾ ಮಾಡ್ತೀನಿ ಎಂಬ ಕರ್ತೃತ್ವ ಬುದ್ಧಿಯನ್ನು, ಅನಾತ್ಮ ಆಕಾರವನ್ನು, ಬುದ್ಧಿಯನ್ನು ತ್ಯಜಿಸುವುದೇ. ಈ ಬುದ್ಧಿಯಿಂದ ನಿಧಾನಕ ಮೆಲ್ಲ ಮೆಲ್ಲನೆ ಒಳಸರಿಯುತ್ತಾ ಒಳ್ಳೆಯ ಬಟ್ಟೆಯನ್ನು ಹರಿಯುತ್ತಾ, ಇದೇನು ಒಮ್ಮೆಲೆ ಹಿಂಗೆ ಬಿಟ್ಟು ಬರಕ ಇದೇನಿಲ್ಲ. ಒಂದೇ ದಿವಸ ಜನ್ಮ ಸಂಸ್ಕಾರ, ಜನ್ಮಾಂತರ ಬಂದ ಸಂಸ್ಕಾರ ಐತೆ. ಇದು ಗಟ್ಟಿಯಾಗಿ ಬೇರೂರಿ ಅದ. ಈಗ ನೀ ಮೆಲ್ಲ ಮೆಲ್ಲಕ್ಕೆ ತೆಕ್ಕಬೇಕು ಅಂದ್ರೆ ಅವ್ರು ಯಾರಿಗೆ? ಸಾಧಕನಾದಂಥವನಿಗೆ. ಇದು ಅತಿ ಅವಶ್ಯಕವಾಗಿರುವಂಥವು. ಇಲ್ರಿ ಇವೆಲ್ಲ ನಮ್ಗೆ ಸಾಧ್ಯ ಇದಾವ ಅಂದ್ರೆ ಮಾಡೋದೇನು ಅವಶ್ಯಕತೆ ಇಲ್ಲ ಅಂದ್ರೆ ಅವ್ರು ನಿನಗೇನು ಮಾಡಂತ ಹೇಳಿಲ್ಲಪ್ಪ. ಯಾರಿಗೆ ಇಲ್ಲ ಅವ್ರು ಅದನ್ನ ಪ್ರಯತ್ನದಿಂದ ತಂದಕ. ಯಾಕಂದ್ರೆ ನೀನು ಮೋಕ್ಷ ಅನ್ನುವಂಥದ್ದು ಏನೈತಲ್ಲ, ಈ ಮುಕ್ತಿ ಅನ್ನುವಂಥದ್ದು ಈ ಗುಣಗಳಲ್ಲಿ ಅಳವಟ್ಟವ ಅವನಿಗೆ ಅದು ಸಾಧ್ಯ ಐತಿ ಹೊರತು ದುರ್ಗುಣದಿಂದ ಕೂಡಿದವನಿಗೆ ಎಂದೂ ಸಾಧ್ಯ ಇಲ್ಲ. ಯಾಕೆ? ಯಾವುದೇ ಇತಿಹಾಸ ತೆಗಿರಿ, ಉಪನಿಷತ್ ತೆಗಿರಿ, ಅವನು ಪೂರ್ವ ಸಂಸ್ಕಾರ, ಗುರುಶಾಸ್ತ್ರಾದಿಗಳ ಪೂರ್ವದಲ್ಲಿ ಅವನು ದುಷ್ಟ ಸಂಸ್ಕಾರಗಳು ಇದಾವೆ ಹೊರತು ಯಾವಾಗ ಗುರುಶಾಸ್ತ್ರಾದಿಗಳಿಗೆ ಶರಣಾಗತನಾದ್ಮೇಲೆ ಅವನು ದುಷ್ಟ ಕಾರ್ಯದಿಂದ ಮೋಕ್ಷವನ್ನು ಪಡೆದಂತೆ ಯಾವ ಇತಿಹಾಸದಲ್ಲಿ ಬರ್ದಾರ ಎಲ್ಲೇನು ಹೇಳ್ಯಾರ? ಪೂರ್ವದಲ್ಲಿ ಅವನಿಗೆ ಅದ್ರದ್ದು ಸಂಸ್ಕಾರ ಇರಲಿಕ್ಕಿಲ್ಲ. ಆ ಸಂಸ್ಕಾರದಿಂದ ಅವನು ದುಷ್ಟತನದಿಂದ ಇರಬಹುದು. ಯಾವಾಗ ಅವನು ಗುರುಶಾಸ್ತ್ರಾದಿಗಳಿಗೆ ಶರಣಾಗತನಾಗಿ ವಿಚಾರ ಮಾಡ್ಯಾನ ಮೇಲೆ ಪುನಃ ಅವನಲ್ಲಿ ದುಷ್ಟ ಸಂಸ್ಕಾರಗಳು ಬಂದವಪ್ಪ ಅಂದ್ರೆ ಅದು ತಿಳುವಳಿಕೆ ಅಲ್ಲ ಅಂತ ಅರ್ಥ. ಆ ಸಂಸ್ಕಾರಗಳನ್ನು ನಾಶ ಮಾಡೋ ಪ್ರಯತ್ನ ಮಾಡ್ತಾನೆ ಹೊರತು ಅದನ್ನ ಇಟ್ಕೊಳ್ಳೋ ಪ್ರಯತ್ನ ಎಂದು ಮಾಡಂಗಿಲ್ಲ. ಯಾಕಂದ್ರೆ ಮುಮುಕ್ಷು ಬಹಳ ಕಷ್ಟಪಟ್ಟು ಬರ್ತಾನ. ಜ್ಞಾನ ಅಂದ್ರೆ ಸುಮ್ಮನೆ ಸುಲಭವಾಗಿ ಆಗೋದಲ್ಲ, ಇದು ಅಷ್ಟು ಸುಲಭ ಅಲ್ಲ. ಈ ರೀತಿಯಿಂದ ತ್ಯಾಗ ಮಾಡುವುದು, ಇದರಿಂದ ಅಂತಃಕರಣ ಶುದ್ಧಿಯಾಗಿ ಜ್ಞಾನೋದಯಕ್ಕೆ ಅವಕಾಶವಾಗುವುದರಿಂದ ಇದು ದೈವಿ ಗುಣ ಎಂದು ಹೇಳಿಸಿಕೊಳ್ಳುತ್ತದೆ. ಇದರಿಂದ ಏನಾಯ್ತು? ನಿನ್ನ ಅಂತಃಕರಣದಲ್ಲಿ ಯಾವಾಗಲೂ ನಿಷ್ಕಲ್ಮಶವಾದಂಥ ಹೃದಯ ನೋಡು. ಅಲ್ಲಿ ಏನು ಬಹಳ ಬೇಕೇನಲ್ಲಿ ಹೇಳ, ಸ್ವಲ್ಪ ಹೇಳಿದ್ರು ಅವನಿಗೆ ತಿಳಿತದ. ಆ ಒಂದು ಆತ್ಮದ ವೃತ್ತಿ ಬರ್ತದೆ ಅವನಿಗೆ. ನಾವು ಭಾಳ ಕಲ್ತೀವಿ, ಭಾಳ ತಿಳ್ಕೊಂಡಿವಿ, ಹೊರಗೆ ಇತ್ತು ಅಂದ್ರೆ ಅದೇನು ಒಳಗೆ ಪ್ರವೇಶ ಆದಂಗೆ ಆಯ್ತು.
ಯಾವುದೇ ಶಾಸ್ತ್ರ ಇರಲಿ, ಯಾವುದೇ ಉಪನಿಷತ್ತು ಇರಲಿ, ನೀ ಇಷ್ಟೇ ಓದು, ಇಷ್ಟು ಅಧ್ಯಯನ ಮಾಡು, ಇಷ್ಟು ತಿಳ್ಕಂತ ಎಂದೂ ಹೇಳಿಲ್ಲ. ನಿನ್ನ ಅನುಭವಕ್ಕೆ ಬರಬೇಕಾದ್ರೆ ಎಷ್ಟು ನೀ ತಿಳಿದ್ರೆ ನಿನ್ನ ಅನುಭವಕ್ಕೆ ಬರ್ತದೆ ಅಷ್ಟು ನೀ ತಿಳೋ ಪ್ರಯತ್ನ ಮಾಡು ಅಂತ ಹೇಳ್ತದೆ ಶಾಸ್ತ್ರ. ಅಷ್ಟು ನೀನು ಮಾಡಲೇಬೇಕಾದ ಪ್ರಯತ್ನ. ಅದಕ್ಕೆ ನಿಜಗೊಂಡ್ರು ಪರಮಾನುಭವದಲ್ಲಿ ಮೈತ್ರಾದೇವಿಗೆ ಉಪದೇಶ ಮಾಡಬೇಕಾದ್ರೆ ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ಯಾರ, ನೆರೆ ಕೇಳು. ಹೆಂಗ್ ಕೇಳು? ಕೇಳಬೇಕಾದ್ರೆ ಸರಿಯಾಗಿ ಕೇಳು ಅಂದ್ರೆ ಅವ್ರು ಎಲ್ಲಿ ಏನು ಹೇಳಿವಿ ಅಲ್ಲಿ ಅದನ್ನ ವಿಚಾರ ಮಾಡು. ನೀ ಇಲ್ಲದು ಹೋಗಿ ಅಲ್ಲಿ ತಗೊಂಡು ಅಲ್ಲಿ ತಂದು ಇಲ್ಲಿ ವಿಚಾರ ಮಾಡಿದ್ರೆ ತಪ್ಪಾಗ್ತದೆ. ಯಾವ ವಿಷಯಕ್ಕೆ ಎಷ್ಟು ಹೇಳಿವಿ ನಾವು, ಎಲ್ಲಿ ಏನು ಹೆಂಗಿರಬೇಕು, ನೀತಿಯಲ್ಲಿ ಹೆಂಗಿರಬೇಕು, ಭಕ್ತಿಯಲ್ಲಿ ಹೆಂಗಿರಬೇಕು, ಜ್ಞಾನದಲ್ಲಿ ಹೆಂಗಿರಬೇಕು, ವೈರಾಗ್ಯದಲ್ಲಿ ಹೆಂಗಿರಬೇಕು, ಇವು ಒಂದೊಂದಕ್ಕೆ ಲಕ್ಷಣ ಕೊಟ್ಟಾರ. ಮತ್ತೆ ಈ ವೃತ್ತಿ ನಿನಗೆ ಬದಲಾವಣೆ ಅಂತ ಹೋದಂಗಲ್ಲ, ಜ್ಞಾನಕ್ಕೆ ಹೋದ ಮೇಲೆ ಜ್ಞಾನದಲ್ಲಿ ವೃತ್ತಿ ಹೆಂಗಿರಬೇಕು ಅಂತಲೂ ಹೇಳ್ಯಾರ. ಅದನ್ನ ನೀ ತಿಳಿಬೇಕಾದ್ರೆ ಚೆನ್ನಾಗಿ ತಿಳ್ಕೊಂಡ್ರು ಅವ್ರು, ಸರಿಯಾಗಿ ತಿಳ್ಕ, ನೆರೆ ಕೇಳು. ಮತ್ತೆ ಕೇಳಿದನು ಒಮ್ಮೆ ಅರಿ, ಕೇಳಿದ್ದಿ ನಾನು ಕೇಳಿದ ಭಾಳ ಅಲ್ಲಿಗೆ ಬಿಟ್ಟು ಅಂದ್ರೆ ಉಳಿತದೆ ಅನ್ನೋದು ಅಭ್ಯಾಸ ಇಲ್ಲದ ಅದು ನಿಂದ್ರಂಗಿಲ್ಲ. ಅದಕ್ಕೆ ನಿರಂತರ ಚಿಂತನೆ ನಡಿಬೇಕಲ್ಲ. ಅಭ್ಯಾಸ ಅಂದ್ರೆ ಏನು? ಪುನಃ ಪುನಃ ಮನನ ಮಾಡುವುದೇ ಅಭ್ಯಾಸ. ಅದಕ್ಕೆ ಅಭ್ಯಾಸ ದೃಢವಾಗಿ ನಿಲ್ಲಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಮನನಕ್ಕೆ ಲಕ್ಷಣ ಕೊಟ್ಟಾರ ಅವರು. ಏನು? ದೃಷ್ಟಾಂತಗಳಿಂದ, ಅನೇಕ ಯುಕ್ತಿಗಳಿಂದ ನಮ್ಮ ವೃತ್ತಿಯನ್ನು ಸದಾ ಕಾಲದಲ್ಲಿ ಅನಾತ್ಮಾಕಾರ ಕಡೆ ಹೋಗದಂತೆ ಹಿಡಿದು ಆತ್ಮಾಕಾರ ಕಡೆ ಹೋಗುವಂತೆ ಪ್ರಯತ್ನ ಮಾಡೋದು. ಅದಕ್ಕೆ ಕೆಲವು ಲಕ್ಷಣಗಳನ್ನ ಅಲ್ಲಿ ಮನನ ಸ್ಥಳದಲ್ಲಿ ಹೇಳ್ಕೊಂಬಂದ. ಮತ್ತೆ ಅವರು ಇನ್ನ ಮುಂದೆ ಹೇಳಿದ, ನೆರೆ ಕೇಳು, ಕೇಳಿದನು ಅರಿತಿದ್ದುದನ್ನೊಮ್ಮೆ ಮರೆಯದಿರು ಅಂದರು. ಮೊದಲು ನೀ ಸರಿಯಾಗಿ ಕೇಳಿದ್ದಂದ್ರೆ ನಿನಗೆ ಮನನ ಮಾಡಕ್ ಬರ್ತದ. ನೀನು ಮನನ ಸರಿಯಾಗಿ ಅಭ್ಯಾಸ ನಿರಂತರ ಅದನ್ನು ನಿತ್ತು ನಿನ್ನಲ್ಲಿ ಇರುತ್ತೆ ಅಂದ್ರೆ ಅದೇ ನಿನ್ನ ನಿಧಿಧ್ಯಾಸ. ಅದು ನಿಧಿಧ್ಯಾಸ ಅಂದ್ರೆ ಮರಿಲಾರ್ದಂಗ, ಅದು ಸ್ಮೃತಿ ಹೋಗಬಾರ್ದು, ಸ್ಮೃತಿಯಲ್ಲಿ ಹೋಗಬಾರ್ದು. ಏನ್ ನೀನು ತಿಳಿದಿದ್ದಿ, ಏನ್ ನಿನ್ನ ತಿಳ್ಕೊಂಡಿದ್ದಿ, ಅದು ನಿನ್ನ ಸ್ಮೃತಿಯಲ್ಲಿ ಹೋಗಲಾರ್ದಂಗ ಇತ್ತು ಅಂದ್ರೆ ಗುರು ಬೇಗ ತೆರೆದು ತೊರೆ ವಿಷಯವನ್ನು. ಗುರುಗಳು ನಮಗೆ ಯಾವ ರೀತಿಯಿಂದ ಉಪದೇಶ ಮಾಡ್ಯಾರ ಆ ರೀತಿಯಿಂದ ವಿಷಯವನ್ನು ತೊರೆಯೋದು. ವಿಷಯ ಅಂದ್ರೆ ಏನು? ನಿನಕ್ಕಿಂತ ಭಿನ್ನವಾಗಿರೋದು ಏನೈತಿ ಅವೆಲ್ಲ ವಿಷಯ ನಿನಗೆ. ಶರೀರ ಮೊದಲು ಮಾಡಿಕೊಂಡು ಜಗತ್ ಪರ್ಯಂತರ ಏನ ಈ ಕಾಣ್ತಾವ, ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರ ಈ ನಾಮರೂಪಾತ್ಮಕ ಜಗತ್ತು, ಇವೆಲ್ಲವೂ ನಿನಗ ವಿಷಯ. ಯಾರಿಗೆ? ನನಗೆ, ಆತ್ಮನಾದ ನನಗೆ ಇವೆಲ್ಲ ವಿಷಯಗಳೇ. ಯಾಕಂದ್ರೆ ಇವು ಜಡ ಇದಾವ, ನಾ ತಿಳಿಯೋದು ಚೇತನ ಇದೆ. ಇಂಥ ಚೇತನ ರೂಪನಾದಂಥ ನಾನು ಈ ವಿಷಯಗಳನ್ನು ಪೂರ್ವದಲ್ಲಿ ನಾನು ನನ್ನೊಬ್ಬ ಅಭಿಮಾನ ಇತ್ತು ನನಗೆ. ಎಲ್ಲಿ? ಶಾಸ್ತ್ರ ಶ್ರವಣ ಪೂರ್ವ ಕಾಲದಲ್ಲಿ. ಇವಾಗ ನಿಮ್ಮಿಂದ ಉಪದೇಶ ಪಡೆದೇನಿ, ನಾ ತಿಳಿದೀನಿ, ಇವು ಅನಾತ್ಮ, ಇವು ತಿಳಿಯೋದು ನಾ ಆತ್ಮ ಸ್ವರೂಪ ಎಂಬ ಜ್ಞಾನ ನನಗೆ ಆಗ್ಯದಲ್ಲ. ತೊರೆದು ನಿರ್ವಿಷಯದೊಳನಿಲೆ. ಅದು ಯಾವಾಗ ನೀ ಆ ವಿಷಯದಿಂದ ಹಿಮ್ಮುಖ ಆಯ್ತು ನಿನ್ನ ವೃತ್ತಿ ಅಂತಂದ್ರೆ ನಿರ್ವಿಷಯ, ಅಲ್ಲಿ ಯಾವ ವಿಷಯ ಇಲ್ಲ. ನಿದ್ದೆಗೆ ಯಾವ ವಿಷಯ ಐತಿ? ನಮ್ಗ ನಿದ್ದೆಗೆ ಏನ ವಿಷಯ ಐತೇನು? ನಿರ್ವಿಷಯ ಐತಿ ನೋಡು. ಆದ್ರೆ ನಿನಗೆ ಎದ್ದಾಗ ಹಂಗ ನಿರ್ವಿಷಯ ಆಗಬೇಕು ವೃತ್ತಿ. ವಿಷಯ ನಿನ್ನ ಮುಂದೆ ಇರಬೇಕು, ನಿನ್ನ ವೃತ್ತಿಯಲ್ಲಿ ಯಾವ ವಿಷಯ ಇರಬಾರ್ದು. ತೊರೆದು ನಿರ್ವಿಷಯದೊಳ ನಿಲೆ, ಕರಿಗೊಂಡು ನಿಲೆ ಅಂದ್ರವ್ರು. ಕರಿಗೊಂಡು ಎಂಬ ಪದಕ್ಕೆ ಯಾಕೆ ಹೇಳಿದ್ರು ಅಲ್ಲಿ? ಯಾವುದೇ ವಸ್ತುವಿನಲ್ಲಿ ನಮ್ಮ ವೃತ್ತಿ ಪೂರ್ಣ ಅದರ ಆಕಾರ ಆದಾಗ ಅದು ಕರಿಗೊಂಡಂತೆ. ಅದು ಆತ್ಮನೇ ನಾನೆಂಬ ವೃತ್ತಿ ಏನದಲ್ಲ, ಅದು ಪೂರ್ಣ ಆಕಾರ ಆಯ್ತಪ್ಪ ಅಂದ್ರೆ ಅಲ್ಲಿ ಯಾವ ವಿಷಯ ಇಲ್ಲ. ಅಲ್ಲಿ ಅಂಥ ವೃತ್ತಿಯಲ್ಲಿ ನಿಂತಾಗ ಮಾತ್ರ ಆತ್ಮ ಅನ್ನೋದು ಅನುಭವ ನಿನಗಾಗ್ತದೆ. ನೀನೇ ಸುಖಿಯಪ್ಪೆ ಅಂದ್ರು. ಸುಖ ಸುಖ ಅಂತ ಆನಂದ ಶಾಂತಿ ಏನೇನು ಎಲ್ಲ ತಿರುಗಾಡಿ ಏನೇನೋ ಮಾಡಿ ಎಲ್ಲ ಪಡೆದು ಯಾವ್ದು ನನಗೆ ಆ ಶಾಂತಿ ಸಿಗಲಿಲ್ಲ. ಈಗ ಯಾವಾಗ ನೀ ತಿಳಿದ್ರಿ ನಿನಗೆ ಅದು ಆನಂದ ಐತೆ. ಯಾಕಂದ್ರೆ ಆನಂದವೇ ನಿನ್ನ ಸ್ವರೂಪವಾಗಿರುವುದರಿಂದ ನೀ ಅದನ್ನ ತಿಳಿಲಾದ ಏನೇನೋ ತಿಳಿದೀನಿ, ಏನೇನೋ ಓದೀನಿ, ಏನೇನೋ ತಿಳ್ಕೊಂಡೀನಿ, ಅವೆಲ್ಲ ಯಾವ ಕೆಲಸ ಕೊಡೋದಿಲ್ಲ ಅಂದ್ರು. ಅವು ವಾದ ತರ್ಕ ಮಾಡಕ ಅದುವೇ ಹೊರತು ನಿನ್ನ ಅನುಭವಕ್ಕೆ ಅಂತಂದು ಕೊಟ್ಟಿತು. ಆದ್ರೆ ನಿನಗೆ ಸರಳವಾಗಿ ಅನುಭವಕ್ಕೆ ತಂದು ಕೊಡ್ತಿತ್ತು ಅಂದ್ರೆ ನಿನಗೆ ಎಷ್ಟು ತಿಳಿಬೇಕಾಗ್ಯದ.
ಎಷ್ಟು ಕೇಳಿದ್ರೆ ನಿನಗೆ ಅದು ಅನುಭವಕ್ಕೆ ಬರ್ತದೆ ಅನ್ನೋದನ್ನ ಅಷ್ಟನ್ನು ನೀ ಪ್ರಯತ್ನ ಮಾಡಿ ತಿಳ್ಕ. ಈ ರೀತಿಯಿಂದ ಜ್ಞಾನೋದಯಕ್ಕೆ ಅವಕಾಶವಾಗುವುದರಿಂದ ಅದು ದೈವಿ ಗುಣ ಎಂದು ಹೇಳಿಸಿಕೊಳ್ಳುತ್ತದೆ. ಇನ್ನು 5ನೇ ಗುಣ ಏನಪ್ಪಾ ಅಂದ್ರೆ ಶಾಂತಿ. ಶಾಂತಿ ಅಂದ್ರೆ ಇದೊಂದು ಉತ್ತಮವಾದ ದೈವಿ ಗುಣ ಎಂದು ಹೇಳಿಸಿಕೊಳ್ಳುತ್ತದೆ. ಅಶಾಂತಸ್ಯ ಕುತ ಸುಖಂ ಅಂತ ಹೇಳಿದೆ. ಎಲ್ಲಿ ಅಶಾಂತಿ ಅದ ಅಲ್ಲಿ ಸುಖ ಎಲ್ಲಿ ಅದ, ಶಾಂತಿ ಎಲ್ಲಿ ಅದ ಅಲ್ಲಿ ಸುಖ ಅದ, ಆನಂದ ಅದ. ಬೇಕಾದಷ್ಟು ಐತಿ, ಅಶಾಂತಿ ಇತ್ತಂದ್ರೆ ಅದು ಕೆಲಸಕ್ಕೆ ಬರಂಗಿಲ್ಲ. ಶಾಂತಿಯ ಮಹತ್ವವನ್ನು ಸ್ಪಷ್ಟವಾಗುತ್ತದೆ. ಚಿತ್ತವು ಶಾಂತವಾಗಿರಬೇಕು. ಚಿತ್ತದಲ್ಲಿ ಸಂಕಲ್ಪಗಳೆಂಬ ತೆರೆಗಳು ಇರಕೂಡದು. ಮನಸ್ಸಿರಲಿ, ಮನಸ್ಸಿನಲ್ಲಿ ಸಂಕಲ್ಪ ಎಂಬ ತೆರೆಗಳು ಇರಲಂತೆ ನೋಡಬೇಕು. ಹೀಗೆ ಚಿತ್ತವು ಪೂರ್ಣ ಶಾಂತವಾದಾಗ ಪರಮಾತ್ಮ ಆಕಾರವಾಗುವುದು. ಇಲ್ಲಿ ಎಲ್ಲ ಮನಸ್ಸಿನಾಗ ತುಂಬಿವಿ, ನಮ್ಗೆ ಅದು ಬೇಕು, ಇದು ಬೇಕು, ಅದು ಇರಬೇಕು, ಇದು ಇರಬೇಕು, ಜಗತ್ತಿನ ಪ್ರಸಿದ್ಧಿ ಬೇಕು, ಇವೆಲ್ಲಷ್ಟು ತಲೆಯಾಗ ತುಂಬಿದಾಗ ನಿನ್ನ ಶಾಂತಿ ಎಲ್ಲಿ ಆಗ್ಬೇಕಪ್ಪ? ನಿನಗದು ಎಲ್ಲಿ ನಿನ್ನ ಆತ್ಮಾಕಾರ ವೃತ್ತಿ ಆಗ್ಬೇಕು? ಆತ್ಮ ಬಹಳ ದೂರ ಇದೆ, ನಿನ್ನ ಬಹಳ ದೂರ ಇದೆ, ಬಹಳ ದೂರ ಇಲ್ಲ. ಇವು ತುಂಬ್ಯಾವಲ್ಲ, ಇವು ಒಳಗೆ ಅದು ದೂರ ಆಗ್ಬಿಟ್ಟದ ನಮ್ಗೆ. ವೃತ್ತಿಯಲ್ಲಿ ಒಂದು ಕ್ಷಣ ಹೊತ್ತು ನಿಲ್ಲವಲ್ಲ. ಅದಕ್ಕೆ ಪರಮಾತ್ಮ ಆಕಾರವಾಗುವುದು ಸಂಭವಿಸುತ್ತದೆ. ಅದರಿಂದ ಅಂತಃಕರಣವಾದಂಥ ಉಪಶಮನವು ಶಾಂತಿಯಿಂದ ಇಳಿಸಿಕೊಳ್ಳುತ್ತದೆ. ಸದ್ಗುರು ಮುಖದಿಂದ ಆತ್ಮ ವಿಚಾರವನ್ನು ಶ್ರವಣ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆಯಲು ಸಹಾಯಭೂತವಾದ್ದರಿಂದ ಶಾಂತಿಯ ದೈವಿ ಗುಣ ಎಂದು ಇಳಿಸಿಕೊಳ್ಳುತ್ತದೆ. ಇದು ಶಾಂತಿಯನ್ನು ದೈವಿ ಗುಣ ಅಂತ ಕರೆಸಿಕೊಳ್ಳುತ್ತದೆ. ಯಾಕಂದ್ರೆ ನಿನಗೆ ಅಪರೋಕ್ಷ ಜ್ಞಾನವನ್ನು ಉಂಟು ಮಾಡಕ್ಕೆ ಇದು ಸಹಕಾರಿ ಐತೆ. ಹೀಗೆ ಈ ಶಾಂತಿಯ ಲಕ್ಷಣವನ್ನು ಹೇಳಿದರು. ಇನ್ನು ಅಪೈಶೂನ್ಯಂ ಅಂತ ಹೇಳ್ತಾನೆ. ಪೈಶೂನ್ಯತೆ ಅಂತಂದ್ರೆ ಏನಪ್ಪಾ ಅಂದ್ರೆ ಇನ್ನೊಬ್ಬರ ದೋಷಗಳನ್ನು ಹೇಳೋದು. ನಾವು ಸಹಜವಾಗಿ ಚಾಡಿ ಹೇಳ್ತಾನಪ್ಪ ಅಂತ ಅಂತೀವಿ ನಾವು, ನಮ್ಮ ವಾಡಿಕೆ ಭಾಷೆ. ಅಲ್ಲಿ ಅವರ ಪೈಶೂನ್ಯತೆ ಅಂದ್ರೆ ಚಾಡಿ ಹೇಳೋದು. ಅಪೈಶೂನ್ಯತೆ ಅಂತಂದ್ರೆ ಚಾಡಿ ಹೇಳದೆ ಇರುವುದು. ಇದು ದೈವಿ ಗುಣ. ಪೈಶೂನ್ಯತೆ ಅಂದ್ರೆ ಚಾಡಿ ಹೇಳೋದು, ಕೆಟ್ಟ ದುರ್ಗುಣ ಅದು. ಇದು ಮುಮುಕ್ಷೆಯಲ್ಲಿ ಇರಬಾರದು ಅಂತ ಹೇಳ್ತಾರೆ. ಯಾವುದು? ಇತರ ದೋಷಗಳನ್ನು ಲೆಕ್ಕಿಸಕೂಡದು, ಚಾಡಿಯನ್ನು ಹೇಳಕೂಡದು ಅಂದ್ರು ಅವರು. ಮತ್ತೊಬ್ಬರಲ್ಲಿರುವ ಸದ್ಗುಣಗಳೇ ನಮಗೆ ಬೇಕಾದದ್ದು, ಅವು ಗುಣಗಳನ್ನು ಅಗತ್ಯವಿಲ್ಲ ಅಂತ ಹೇಳ್ತಾನೆ. ನಮಗೆ ಬೇಕಾಗಿದ್ದ ಒಳ್ಳೆ ಗುಣಗಳು ನಮ್ಮಲ್ಲಿ ಬರಬೇಕೆ ಹೊರತು ಕೆಟ್ಟ ಗುಣಗಳು ನೀನ್ಯಾಕೆ ತಂದ್ಕಂತಿದ್ದೆ ಅವ್ರು. ಅದಕ್ಕೆ ಇವು ಏನಾಗ್ತಾವಪ್ಪ ಅಂದ್ರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಹೃದಯದಲ್ಲಿ ಅಡಗಿರುವ ಅನೇಕ ದೋಷಗಳನ್ನು ನಿರ್ಮೂಲಿಸಿಕೊಂಡರೆ ಸಾಕು. ಇತರವರ ದೋಷಗಳನ್ನು ನೋಡುವುದು ಪೈಶೂನ್ಯತೆವೆನಿಸುತ್ತದೆ, ಅಲ್ಲದಿರುವುದೇ ಅಪೈಶೂನ್ಯ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಯಾಕೆ ಈ ರೀತಿಯಿಂದ ಕಾರಣ ಆಗ್ತದಪ್ಪ ಅಂತಂದ್ರೆ ನಮ್ಮ ಬಗ್ಗೆ ನಾವು ವಿಚಾರ ಮಾಡೋದು ಬಹಳ ಕಡಿಮೆ, ಜನರ ಬಗ್ಗೆ ವಿಚಾರ ಮಾಡೋದೇ ಬಹಳ ಐತೆ ನಮ್ದು. ಅವ್ರು ಹಿಂಗೆ ಯಾಕೆ ಮಾತಾಡ್ತಾರ, ಅವ್ರು ಹಿಂಗೆ ಯಾಕೆ ನೋಡ್ತಾರ, ಅವ್ರು ಹಿಂಗೆ ಯಾಕೆ ಮಾಡ್ತಾರ, ಅವರಲ್ಲಿ ಇಂಥ ಕೆಟ್ಟ ಗುಣಗಳು ಇದಾವ, ಇದು ಸರಿ ಇಲ್ಲ, ಅದು ತಪ್ಪೈತೆ. ಬೇರೆಯವ್ರ ಗುಣಗಳನ್ನೇ ಅನಿಸೋದ್ರಲ್ಲಿ ನಾವು ಸಮಯ ಕಳೆದ್ವಿ ಹೊರತು ನನಗೆಷ್ಟು ಆ ಗುಣಗಳು ಬಂದವಂತ ನಾವು ವಿಚಾರನೆ ಮಾಡಲ್ಲ. ಇಲ್ಲೇ ತಂದು ಅಲ್ಲಿ ಹೇಳೋದು, ಅಲ್ಲೇ ತಂದು ಇಲ್ಲಿ ಹೇಳೋದು. ನಾವು ಅನ್ನಂಗಿಲ್ಲ, ಇವ್ ಮನೆ ಮುಟ್ಕ ಇದಾನಪ್ಪ, ಇವನ್ನ ಕರ್ಕೊಬಾರ್ದು ಸಮೀಪ ಅಂತ. ಯಾಕ್ರಿ ಅಂದ್ರೆ ಬರೀ ಇಲ್ಲೇ ತಂದು ಅಲ್ಲಿ ಹೇಳ್ತಾನ, ಅಲ್ಲಿ ತಂದು ಇಲ್ಲಿ ಹೇಳ್ತಾನೆ, ಜಗಳ ಹೇಳೋದು. ಇವು ಕೆಟ್ಟ ಗುಣಗಳು ಅಂತ. ಇವು ಸಾಧಕನಿಗೆ ಇರಬೇಕಾದ ಗುಣಗಳಲ್ಲ. ಇವು ಒಬ್ಬ ಅವಿವೇಕಿ ಆದಂತ ಅಜ್ಞಾನಿಯಲ್ಲಿ ಇವು ತೋರ್ತಾವಂದ್ರೆ ಸಹಜ. ನೀ ಎಲ್ಲ ವಿಚಾರ ಇದಾವ, ಗೊತ್ತೈತೆ ಇದು ಯೋಗ್ಯ ಅಲ್ಲ, ನಿನ್ನಿಂದ ಇದು ದುಃಖಕ್ಕೆ ಕಾರಣ ಐತೆ ಅಂತ ಗೊತ್ತಿದ್ರು ಈ ಗುಣಗಳು ಇಟ್ಟೇನಂದ್ರೆ ನೀನು ಒಂದು ದುಃಖಕ್ಕೀಡಾಗ್ತಪ್ಪ. ಪರೋಕ್ಷದಲ್ಲಿ ಒಬ್ಬನು ದೋಷಗಳನ್ನು ಮತ್ತೊಬ್ಬರ ಮುಂದೆ ಪ್ರಕಟ ಮಾಡುವುದೇ ಪೈಶೂನ್ಯ, ಅದಿಲ್ಲದಿರುವುದೇ ಅಪೈಶೂನ್ಯ. ನೋಡು, ಪರೋಕ್ಷದಲ್ಲಿ ಒಬ್ಬರ ದೋಷಗಳನ್ನು ಅವ್ರಿಗೆ ಹೆಂಗಾಗಿರ್ತದಪ್ಪ ಅಂದ್ರೆ ಹೇಳತನ ಅವ್ರಿಗೆ ಮನಸ್ಸು ಸಮಾಧಾನ ಆಗಿಲ್ಲ. ಯಾವಾಗ ಇಲ್ಲಿ ಅದು ನೋಡಿದ್ರಲ್ಲ ಇನ್ನೊಬ್ರ ಮುಂದೆ ಹೋಗಿ ಹೇಳತನ ಅವ್ರಿಗೆ ಸಮಾಧಾನವೇ ಇರಂಗಿಲ್ಲ.
ಇವತ್ತು ಹಿಂಗಾಯ್ತಪ್ಪ, ಇಂಥ ಮಾತಾಡಿದ್ರು ಹಿಂಗೈತೆ, ಅವ್ರಿಗೊಂದು ಅದೊಂದು ಕೆಟ್ಟ ಗುಣ ಅಂತ ಇನ್ನೊಬ್ಬರ ಬಗ್ಗೆ ಹೇಳ್ಕೊಂಬರ್ದು. ಇವು ಯಾಕೆ ಬರ್ತಾವ್ರಿ ಅಂತಂದ್ರೆ ಇದಕ್ಕ ಪೂರ್ವ ಸಂಸ್ಕಾರ ಇರ್ತದ. ಅವ್ರೇನು ಬರ್ಬೇಕಂತ ಬಂದಿರಂಗಿಲ್ಲ, ಆ ಪೂರ್ವ ಸಂಸ್ಕಾರದ ಒತ್ತಡ ಇರ್ತದ, ಅದ್ರ ಕಡೆ ಅವ್ರಿಗೆ ಲಕ್ಷ್ಯ ಇಲ್ಲದೆ ಇವೆಲ್ಲ ಬರ್ತಾವ. ಮತ್ತು ಇದು ಆತ್ಮಜ್ಞಾನಕ್ಕೆ ಬಹಳ ಅಪೈಶೂನ್ಯತೆ, ಅಂದ್ರೆ ಇದು ಇಲ್ಲದೆ ಇರುವುದು. ಇಂಥ ಕೆಟ್ಟ ಗುಣ ಇದ್ದಿಲ್ಲ ಅಂದ್ರೆ ಅದಕ್ಕೆ ಅಪೈಶೂನ್ಯತೆ ಅಂತಾರ. ಇದು ಆತ್ಮಜ್ಞಾನಕ್ಕೆ ಬಹಳ ಸಹಾಯ ಮಾಡುವುದರಿಂದ ಇದು ದೈವಿ ಗುಣವೆಂದು ಎಳಿಸಿಕೊಳ್ಳುತ್ತದೆ. ಇದು ಇದ್ದಿಲ್ಲಪ್ಪ ಅಂದ್ರೆ ಅದೇ ದೈವಿ ಗುಣ ನೋಡು. ಪೈಶೂನ್ಯತೆ ಅಂದ್ರೆ ಇರಬಾರದು, ಕೆಟ್ಟ ಗುಣ ಇರಬಾರದು. ಏನಾಗ್ತದೆ ಇದರಿಂದ? ನೀ ಹಾಳಾಗ್ತದೆ ಹೊರತು ಅವ್ರೇನು ಹಾಳಾಗಂಗಿಲ್ಲ. ಎಷ್ಟೋ ಮಂದಿ ಮಾತನ್ನ ಬಿಟ್ಟಿಲ್ಲ, ಇನ್ನು ಉಳಿದವ್ರನ್ನ ಬಿಡ್ತಾರೆ. ನೀ ಜಗತ್ತಿನಾಗ ಇದು ಇರೋದೇ, ಇವೆಲ್ಲ ಇರವೇ. ಆದರೆ ಯಾವರಿಗೆ ಇರ್ತಾವ ಅವು ದುರ್ಗತಿಗೆ ಹೊಂತಾರ. ನೀ ಅವ್ರ ದುಷ್ಟ ಗುಣಗಳು ನೀನ್ ಎತ್ತಿಡೋದಕ್ಕೆ ನೀ ಯಾಕೆ ತಲೆ ಕಡಿಸಿಂತಿದ್ದೆ ಅಂದ್ರು, ಯಾಕೆ ತಲೆ ಕಡಿಸಿಂತಿದ್ದೆ? ಅದಕ್ಕೆ ಈ ಗುಣಗಳನ್ನು ಒಳ್ಳೆಯದಲ್ಲ. ಮತ್ತು ದಯಾಭೂತೇಶು ಅಂತ ಹೇಳ್ತಾರ. ದುಃಖವುಳ್ಳವರ ಮೇಲೆ ಉಂಟಾಗುವ ಕೃಪೆಯೇ ದಯವೆನಿಸುತ್ತದೆ. ದಯೆ ಅಂದ್ರೆ ನೀವು ಹೋಗಿ ಕೊಡಬೇಕಂತ ಏನಿಲ್ಲ. ಅದು ಆ ದುಃಖವನ್ನು ನೋಡಿ ನಿನ್ನ ಮನಸ್ಸು ಮರಗಿತಪ್ಪ ಅಂತಂದ್ರೆ ಅದೇ ದಯೆ. ಎಷ್ಟು ಮಂದಿಯಲ್ಲಿ ಇರ್ತದಪ್ಪ, ಇಲ್ಲಿ ತಿಳಿದವರು ಇಲ್ಲೇ ಅದನ್ನ ಸರಿಯಾಗಿ ತಿಳ್ಕೊಂಡವರಿಗೆ ಅವರು ಇನ್ನೊಬ್ಬ ಜೀವಿಗಳಿಗೆ ಆದ ದುಃಖವನ್ನು ನೋಡಿ ಇದಾಗಬಾರ್ದಾಗಿತ್ತು ಅಂತ ಆ ಮನುಷ್ಯನಲ್ಲಿ ಅವ್ರಿಗೇನಪ್ಪ ಅಂದ್ರೆ ಆ ಒಂದು ಭಾವ ಬರ್ತದೆ. ಮತ್ತೆ ಇದು ಎಲ್ಲರಿಗೂ ಬರ್ತದೆ. ಬೇಸಾಯ್ತಪ್ಪ ಹಾಳಾಗಿದ್ದ ಬೇಸಾಯ್ತು ಅಂಬೋರು ಮಂದಿನೂ ಇದ್ದಾರೆ ಇದ್ರೆ. ಯಾಕಂದ್ರೆ ಅದು ಇರ್ತದೆ ನೋಡು ಭಾವ. ಮಾತೇನು ನಾವು ಹೇಳ್ತೀವಿ ಖರೆ, ಆಗ್ಬಾರ್ದಾಗಿತ್ತಪ್ಪ ಅಂತ ಮನುಷ್ಯ ಬೇಸಾಗ್ಯದಪ್ಪ ಇವ್ನಿಗೆ ಆಗಿದ್ದೆ ಚಲೋ ಆಯ್ತು ಅಂತ ಮನುಷ್ಯನಿಗೆ ಅನ್ಕೊಂಡ್ರೆ ದಯೆ ಅಂತ. ಇದು ದಯೆ ಅಲ್ಲ. ದಯೆ ಅಂದ್ರೆ ಅದು ಮನಸ್ಸು ಪೂರ್ವಕವಾಗಿರೋದು. ಏನ್ ಮಾಡೋದು ಬೇಕಾಗಿಲ್ಲ. ಒಂದು ದುಃಖ ಆಗಿದೆ, ಪ್ರಪಂಚ ಅಂದ ಮೇಲೆ ನಾನಾ ಪ್ರಕಾರ ಇರ್ತದೆ ಜಗತ್ತಿನಾಗ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಯಾರು ಇರಲಿ ಅವ್ರಿಗೆ ಕಷ್ಟ ಬಂದದಲ್ಲ, ಆ ಕಷ್ಟ ಕಾಲ ನೋಡಿ ಕೇಸಿ ಇರ್ಲಿ ಪಾಪ ಈ ಕಷ್ಟ ಆಗಬಾರ್ದಾಗಿತ್ತು, ಏನೋ ಆಗ್ಯದ ಅಂತ ಅದಕ್ಕೆ ಮರಗಬೇಕೆ ಹೊರತು ನೀ ಅದನ್ನ ಬಿಟ್ಟು. ಈಗಿನ ಕಾಲದಾಗ ಹೆಂಗಪ್ಪ ಅಂದ್ರೆ ಮರಗೋರು ಭಾಳ ಮಂದಿ ಯಾರ ಇಲ್ಲಂತಿಲ್ಲ, ಒಳಗೆ ಬೇರೆ ಹಿಂಗಿರ್ತದ. ಹಿಂಗಿರಬಾರ್ದು ಅಂತ ಈ ರೀತಿಯಿಂದ ಹೇಳಿ ಅಲೋಲುಪ್ತಮ್ ಅಂತ ಹೇಳ್ತಾನ. ಯಾವುದು ಅಂದ್ರೆ ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಅವರು. ಪಥ್ಯವಿರುವವನಿಗೆ ಔಷಧವು ಸರಿಯಾಗಿ ಕೆಲಸ ಮಾಡುತ್ತದೆ. ಅದರಿಂದ ವಾಣಿಯಲ್ಲಿ ಬ್ರಹ್ಮಜ್ಞಾನವು, ಆಚರಣೆಯಲ್ಲಿ ಭೂತದಯವು ಇರಬೇಕು. ಹೆಂಗಿರಬೇಕು? ಪಥ್ಯ ಇತ್ತಪ್ಪ ಅಂದ್ರೆ ನೀನು ಯಾವ ಔಷಧವನ್ನು ಸ್ವೀಕಾರ ಮಾಡಿದ್ದೆ ವೈದ್ಯರಿಂದ, ಆ ಔಷಧ ಕೆಲಸ ಮಾಡ್ತದಲ್ಲ, ನಮ್ಮ ಶರೀರ ಕೆಲಸ ಮಾಡ್ತದೆ. ಯಾಕೆ? ಪಥ್ಯ ಐತೆ. ಅದರಂಗ ವಾಣಿಯಲ್ಲಿ ಬ್ರಹ್ಮಜ್ಞಾನ, ನೀ ಮಾತಿನಿಂದ ಬ್ರಹ್ಮಜ್ಞಾನವನ್ನು ಮಾತಾಡ್ತಂತೆ. ನಿನ್ನ ಮಾತಿನಂಗ ಆಡಿದಂತೆ ನಿನ್ನ ಆಚರಣೆ ಸರಿಯಾಗಿತ್ತಪ್ಪ ಅಂತಂದ್ರೆ ಅದು ಕೆಲಸ ಮಾಡ್ತದ ನೋಡು ಅಂದ್ರು ಅವರು. ಮಾತಿನಾಗ ಬ್ರಹ್ಮಜ್ಞಾನ ಆದ್ರೆ ಆಚರಣೆ ಸುಮಾರು ಇತ್ತಪ್ಪ ಅಂದ್ರೆ ಅದಕ್ಕೆ ಹೇಳಿರಲ್ಲ ಅವರು ಸರ್ಪಭೂಷಣರು. ಬಾಹ್ಯ ಬ್ರಹ್ಮವು ನುಡಿದು ಅನುಭವವಿಲ್ಲದೆ ಮಾಯ ಮೋಹಿಗೆ ಮೋಕ್ಷ ಎಂದೆಂದಿಗಹುದೇ. ಬಾಯ ವಾಣಿ ಬೇಕಾದಷ್ಟು ಬ್ರಹ್ಮಜ್ಞಾನದ ಮಾತಾಡ್ತೀವಿ ಖರೆ, ನಿನ್ನ ಆಚರಣೆ ಎಲ್ಲ ಮಾಯ ಮೋದಾಗ ಸಿಲಿಕೊಂಡಿದ್ದೆ. ಅದ್ರಾಗ ಹೋಗಿ ಸಿಗೆ ಬಿದ್ದಿದ್ದಿ, ಕೆಸರಾಗ ಹೋಗಿ ಆನೆ ಸಿಗೆ ಬಿದ್ದಾಗ ಅದ್ರಾಗ ಸಿಗೆ ಬಿದ್ದ ಕೇಸಿ ಬ್ರಹ್ಮಜ್ಞಾನ ಮಾತಾಡಿದ್ರು ಅದು ಕೆಲಸ ಕೊಡ್ತೇನೋ, ಪ್ರಯೋಜನ ಆಗಲ್ಲ. ಅದ್ರಂಗ ಭೂತದಯ ಇರಬೇಕು ಅಂದ್ರೆ ಅವರು. ಭೂತದಯ ಯಾರಲ್ಲಿ ಇರ್ತದ? ಯಾರಿಗೆ ಸರಿಯಾಗಿ ಅದರ ನಡವಳಿಕೆ ತಿಳುವಳಿಕೆ ಐತೆ ಅವರಿಗೆ ಭೂತದಯ ಇರ್ತದ. ಈ ಸಕಲ ಜೀವಿಗಳ ಮೇಲೆ ಅವ್ರ ಲಕ್ಷ್ಯ ಇರ್ತದ. ಮಹಾತ್ಮರು ವಸ್ತುವನ್ನ ನೋಡಂಗಿಲ್ಲ, ವಸ್ತುವಿನ ಮಹತ್ವವನ್ನು ನೋಡ್ತಾರ ಅವ್ರ ಯಾವತ್ತಿಗಿದ್ರೆ. ನಾವು ಬರೇ ನಮ್ಗೆ ವಸ್ತು ಅಷ್ಟೇ, ನಮ್ಗೆ ಕಣ್ಣಿಗೆ ಏನು ಕಾಣ್ತದ ದೃಶ್ಯ ಅದಷ್ಟೇ ನೋಡ್ತೀವಿ. ನಾವು ಒಂದು ಗಿಡ ನೋಡಿದ್ರೆ ಏನು ಅರ್ಥ ಮಾಡ್ತೀವಿ ನಾವು? ಎಷ್ಟು ದಪ್ಪ ಅದ, ಎಷ್ಟು ಅಗಲ ಅದ, ಮತ್ತು ಇದ್ರಾಗ ಎಷ್ಟು ತುಂಡ ಆತಾವ, ಎಷ್ಟು ಬಾಗಿಲಿಗೆ ಬರ್ತಾವ, ಎಷ್ಟು ಕಿಟಕಿಗೆ ಬರ್ತಾವ, ನಮ್ಮ ದೃಷ್ಟಿ ಬರೀ ಇದ್ರ ಮೇಲೆ ಇರ್ತದೆ ವ್ಯಾವಹಾರಿಕವಾಗಿ. ಆದ್ರೆ ಮಹಾತ್ಮರು ಹಂಗೆ ನೋಡಂಗಿಲ್ಲ. ಅವ್ರು
ಆ ಗಿಡವನ್ನು ನೋಡ್ಬೇಕಾದ್ರೆ ಅವ್ರು ವಿಚಾರ ಮಾಡ್ತಾರೆ, ಈ ಗಿಡದಿಂದ ಈ ಪ್ರಕೃತಿಗೆ ಎಷ್ಟು ಲಾಭ ಅದ, ಜನರಿಗೆ ಎಷ್ಟು ಲಾಭ ಅದ, ಇದರಿಂದ ಎಷ್ಟು ಜೀವಿಗಳಿಗೆ ಲಾಭ ಅದ, ಇದರಿಂದ ಎಷ್ಟು ಉತ್ತಮವಾದ ಔಷಧ ಪ್ರಾಪ್ತಿ ಆಗ್ತದೆ ಅಂತ ಅದು ಅವ್ರು ನೋಡ್ತಾರೆ. ನಾವು ಯಾವ ನೋಡಂಗಿಲ್ಲ, ಯಾಕೆ ನಮ್ಮ ಸ್ವಾರ್ಥ ಬುದ್ಧಿ ಇರ್ತದೆ ಅದ್ರಾಗ. ಇಷ್ಟೇ ಇರೋದು ಮಹಾತ್ಮರಿಗೆ. ಅದಕ್ಕಾಗಿ ಅವ್ರಿಗೆ ಸಕಲ ಜೀವಿಗಳನ್ನು ನೋಡಿದ್ರು ಕೂಡ ದಯ ಯಾಕೆ ಇರ್ತದೆ ಅಂದ್ರೆ ಅವ್ರ ದೃಷ್ಟಿ ಹಿಂಗಿರ್ತದೆ, ನಮ್ಮದು ಸ್ವಾರ್ಥ. ಅದಕ್ಕೆ ಹೇಳಿದ್ರು ಅವರು ಕರುಣರಸ ಶ್ರೀ ನಿಜಗುಣರು ಕೂಡ ಜ್ಞಾನಿ ಗುರುವನ್ನು ವಂದಿಸುವಾಗ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ಅರ್ಪುವ ಆಲಾಪದವರ ಪುಣ್ಯಮಯ ಶರೀರದ ನಿರಾವಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಎಂದು ಅವರು ಹೇಳಿರುವರು ಎಂದು ಪರಮಾನುಭೋಧೆಯಲ್ಲಿ ಹೇಳಿದ್ದಾರೆ. ಈ ಬೋಧೆಯು ವಾಣಿಯಲ್ಲಿ ಬ್ರಹ್ಮಜ್ಞಾನವಿರುವುದರ ಜೊತೆಗೆ ದೃಷ್ಟಿಯಲ್ಲಿ ಕರುಣರಸವಿರಬೇಕೆಂದು ಹೇಳಿದ್ದಾರೆ. ಅವರಿಗೆ ಮಹಾತ್ಮರಿಗೆ ಹೇಳ್ಯಾರಿಲ್ಲ. ಮತ್ತೆ ಸೂಚಿಸುತ್ತದೆ. ಇದೇ ವಿಷಯವನ್ನು ಶ್ರೀ ಬಸವಣ್ಣವರು ಕೂಡ ಈ ರೀತಿಯಿಂದ ಹೇಳಿಕೆ ಅಂತ ಬಂದರ ಎಂದು ಅಪ್ಪಣೆ ಕೊಡಿಸಿರ್ತಾರೆ. ಈ ಎಲ್ಲ ಕಾರಣದಿಂದ ಭೂತದೇಯವು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳಿದರು. ಇನ್ನು ಅಲೋಲುಪ್ತಮ್ ಅಂತಂದ್ರೆ ಇಂದ್ರಿಯ ಲೋಲುಪ್ತವಿಲ್ಲದಿರುವುದು. ಲೋಲುಪ್ತ ಅಂದ್ರೆ ಯಾವುದೇ ವಿಷಯದಲ್ಲಿ ನಾವು ಕೂಡಿದಾಗ ಆ ವಿಷಯದಲ್ಲಿ ಮಗ್ನನಾಗೋದು. ಅದು ಇಂದ್ರಿಯ ವಿಷಯಗಳೇನಿದಾವೆ, ಪಂಚಜ್ಞಾನೇಂದ್ರಿಯಗಳ ವಿಷಯ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಅದರಲ್ಲೇ ಮೈ ಮರೆಯೋದೇನದ ಇದು ದುರ್ಗುಣ. ಅದರಂಗೆ ಮೈ ಮರೆಯಲಾದಂಗೆ ಇರೋದೇನದ ಅದು ಸದ್ಗುಣ. ಇರಲಿ, ಇಂದ್ರಿಯ ಇರಲಿ, ವಿಷಯಗಳು ಇರಲಿ, ಎಷ್ಟು ಬೇಕಪ್ಪ ಅಷ್ಟೇ ವಿಚಾರ, ಅದರಾಗೆ ಹೋಗಿ ಮುಳುಗೋದಲ್ಲ. ಪ್ರಪಂಚದಾಗ ಇವಿ ಅಂದ ಮೇಲೆ ಪ್ರಪಂಚದಾಗ ಇದ್ದು ಪ್ರಪಂಚ ಇಲ್ಲದಂಗೆ ಇರೋದು ಕಲಿಬೇಕು. ಇದು ಪರಮಾರ್ಥ ಸಾಧನವಾದಂಥ ಮೋಕ್ಷಿಗೆ ಸಾಧನ. ಇದು ನಾವು ಹೊರಗೆ ಬೇಕಾದಷ್ಟು ಬಿಟ್ಟಿರ್ತೀವಿ, ಒಳಗೆ ಬಿಟ್ಟಿಲ್ಲ ಅಂದ್ರೆ ಅದು ಕೆಟ್ಟದಾಗ್ತದ ಅಂತ ಹೇಳ್ತಾರೆ. ಇಂದ್ರಿಯಗಳ ಶಕ್ತಿಯೆಲ್ಲ ವಿಷಯ ಭೋಗಗಳಿಗಾಗಿ ವ್ಯಯವಾಗಿ ಹೋದರೆ ಆತ್ಮಶ್ರವಣಕ್ಕೆ ಆತ್ಮವಿಚಾರ ಮಾಡಲು ಸಾಮರ್ಥ್ಯವಿಲ್ಲದೆ ಹೋಗುವುದು. ಕುಂಠಿತ ಆಗ್ತವೆ ಇವು ವಿಷಯ ವಾಸನೆಗಳು. ಮ್ಯಾಲಿಂದ ಮೇಲೆ ಅದು ಆ ಕಡೆ ಜಳಿತದ ಹೊರತು ಈ ಕಡೆ ಕೊಡಂಗಿಲ್ಲ. ಆದುದರಿಂದ ಪ್ರತ್ಯಾಹಾರವೆಂಬ ಸಾಧನೆಯ ಬಲದಿಂದ ಮತ್ತು ಆಯಾ ಇಂದ್ರಿಯಗಳ ವಿಷಯಗಳನ್ನು ತಿರುಗಿಸಿ ಆತ್ಮನಲ್ಲಿ ಸ್ಥಾಪಿಸಬೇಕು. ಹೀಗೆ ಮಾಡುವುದರಿಂದ ಮನಸ್ಸಿನ ಚಾಪಲ್ಯವು ಕಡಿಮೆಯಾಗುತ್ತದೆ. ಒಳಗಿರೋ ಹೊರಗೆ ಹೋಗುವಂಥ ವಿಷಯ ವೃತ್ತಿ ಕಡಿಮೆ ಆಗ್ತದ. ವಿಷಯಗಳು ಸಮೀಪದಲ್ಲಿದ್ದರೂ ಭೋಗಿಸುವ ಸಾಮರ್ಥ್ಯವಿದ್ದರೂ ಇಂದ್ರಿಯಗಳ ವಿಕಾರವಿಲ್ಲದೆ ಹೋದರೆ ಅದು ಅಲೋಲುಪ್ತಮ್. ವಿಷಯ ನಿನ್ನ ಮುಂದಾದ, ಭೋಗಿಸುವಂತ ಸಾಮರ್ಥ್ಯನೂ ನಿನಗಾದ, ಆ ವಿಷಯ ನಿನಗೆ ಇದ್ದು ಕೂಡ ನೀನು ಆ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದದೇ ಇದ್ದರೆ ಇದು ಅಲೋಲುಪ್ತಮ್ ಅಂದ್ರವ್ರು. ಎಷ್ಟೋ ವಿಷಯಗಳು ಬೇಡ ಇದಾವ ಜಗತ್ತಿನಲ್ಲಿ. ಆ ವಿಷಯಗಳು ನಮ್ಮ ಮುಂದೆ ಇದ್ರೂ ಕೂಡ ಅವು ನಮ್ಗೆ ಆಸಕ್ತಿಯನ್ನು ಉಂಟು ಮಾಡಲಿಲ್ಲ ಅಂದ್ರೆ ನೀನೇನು ಇಂದ್ರಿಯ ನಿಗ್ರಹ ಮಾಡೋದು ಬೇಕು, ನಿಗ್ರಹನೇ ಇದಾವೆ. ಆ ವಿಷಯಗಳಲ್ಲಿ ನಿನಗೆ ಭೋಗಿಸುವ ಸಾಮರ್ಥ್ಯ ಕೂಡ ಕೆಲವು ಇರಂಗಿಲ್ಲ, ಅದ್ರಾಗ ಭೋಗಿಸ್ಬೇಕೆಂಬ ವಿಚಾರ ಬರ್ತಂದ್ರೆ ಆ ವಿಷಯದಲ್ಲಿ ಮಗ್ನರಾದ ಅಂತ. ಈ ಗುಣವು ಆತ್ಮಜ್ಞಾನಕ್ಕೆ ಸಹಕಾರಿಯಾಗಿರುವುದರಿಂದ ದೈವ ಸಂಪತ್ತೆಂದು ಹೇಳಿಸಿಕೊಳ್ಳುತ್ತದೆ. ಮಾರ್ಥವಂ ಅಂದರೆ ಮಧುರತ್ವ ಅಂತ ಹೇಳ್ತಾರೆ. ಅಂದ್ರೆ ಮೃದುತ್ವ, ಮಾತಿನಲ್ಲಿಯೂ ಚೇಷ್ಟೆಯಲ್ಲಿಯೂ ಕಠಿಣತ್ವವಿರಕೂಡದು ಅಂದವರು. ಮಾತಿನಲ್ಲಿಯೂ ಮತ್ತು ನಾವು ಮಾಡುವ ಕ್ರಿಯೆಯಲ್ಲಿ ಯಾವುದೇ ಇರಲಿ ಅದು ಕಠಿಣದಿಂದ ಇರಬಾರದು. ಮುಮುಕ್ಷುವಿನ ಲಕ್ಷಣವಲ್ಲ, ಇದು ಮುಮುಕ್ಷಿ ಲಕ್ಷಣ ಅಲ್ಲ. ಬಹಳ ಕಠೋರ ಮಾತಾಡೋದಪ್ಪ. ಒಟ್ಟ ನಾವು ಇನ್ನೊಬ್ರ ಮಾತನ್ನ ನಾವು ಸಹಿಸಕ್ಕೆ ನಮ್ಗೆ ಆಗಲಿಲ್ಲ ಅಂದ್ರೆ ಕಠೋರ ಮಾತುಗಳನ್ನು ಆಡಿಬಿಡೋದಲ್ಲಿ. ಅದು ಯಾಕೆ ಬರ್ತದಪ್ಪ ಅಂದ್ರೆ ಇದು ಮುಮುಕ್ಷಿಗೆ ಲಕ್ಷಣವಲ್ಲ. ಯಾಕಂದ್ರೆ ಕಠಿಣತ್ವವು ರಾಕ್ಷಸರ ಲಕ್ಷಣ. ಕೆಲವರು ನೋಡು, ಇನ್ನೊಬ್ರು ಯಾರನ್ನ ಒಂದಿಷ್ಟು ಎರಡು ಮಾತು ಹೇಳಿದ ತಕ್ಷಣ ಏನ್ ಹೇಳ್ತಿದ್ದೆ ನನಗೆ ಅದೆಲ್ಲ ಗೊತ್ತೈತೆ ಅಂದ್ಬಿಡ್ದು. ಅವನ್ನ ಅಷ್ಟು ಕಠೋರವಾಗಿ ನಿಕೃಷ್ಟ ಮಾಡೋದು. ಆ ಮಾತು ಕೇಳೋ ಸಾನೆ ಬುದ್ಧಿ ನಮ್ಗೆ ಇರಂಗಿಲ್ಲ. ಕಟು ಮಾತುಗಳನ್ನು ಆಡೋದು ಇದು ಪ್ರಪಂಚದಲ್ಲಿನೂ ದುಃಖ ಉಂಟು ಮಾಡ್ತದ, ಪಾರಮಾರ್ಥದಲ್ಲಿನೂ ದುಃಖ ಉಂಟು ಮಾಡ್ತದ. ಯಾಕಂದ್ರೆ ನಾವು ಯಾರನ್ನು ಸಹನೆ ಮಾಡಂಗಿಲ್ಲ.
ಕಠಿಣ ಗುಣಗಳು. ಇದಕ್ಕೆ ಬೋಧಕ ಗುರುಗಳಲ್ಲಿಯೂ ಸಹ ಇರಬೇಕು. ಯಾಕೆಂದರೆ ಶಿಷ್ಯನು ವ್ಯರ್ಥವಾದ ಪ್ರಶ್ನೆಗಳನ್ನು ಮಾಡಿದರೂ ಬೇಸರಗೊಳ್ಳದೆ ಕಾಠಿಣ್ಯವನ್ನು ವಹಿಸದೆ ಪ್ರಿಯವಾದ ಮಾತುಗಳಿಂದ ಅವರು ಹೇಳಬಹುದು. ಗುರುಗಳಲ್ಲಿನೂ ಇರಬೇಕು. ಯಾಕಂದ್ರೆ ಶಿಷ್ಯರು ಅನೇಕ ರೀತಿಯ ಸಂಶಯದಿಂದ ಕೂಡಿರ್ತಾರೆ. ಅನೇಕ ಪ್ರಶ್ನೆಯನ್ನು ಮಾಡಿದಾಗ ಅವರಿಗೆ ಬೇಸರ ಪಡಲಾರ್ದಾಗ ಅನೇಕ ರೂಪದಿಂದ ಹೇಳೋರು ಇರಬೇಕು. ಅದ್ರಾಗ ಮಹಾತ್ಮರಲ್ಲಿ ಇದ್ದೇ ಇರ್ತದೆ ಇದು ಗುಣ. ಹಾಗೆ ಈ ಗುಣವಿದ್ದವನು ದೇವತೆ ಅಂತಲೂ ಭಾವಿಸಬೇಕು. ಕೆಲವ್ರು ನೋಡಿ ಒಂದೆರಡು ಮಾತು ನಾವು ಆಡಿದ ಮಾತು ಪೂರ್ಣ ಕೇಳ್ತಾರೆ, ಸುಮ್ಮನೆ ಕುಂತಿರ್ತಾರೆ. ಸುಮ್ಮನೆ ಕುಂದಿರೋದು ಆವಾಗ ಅದ್ರ ಬಗ್ಗೆ ವಿಚಾರ ಮಾಡಿ ಅದಕ್ಕೆ ಸರಿಯಾದ ಪ್ರಶ್ನೆ ಉತ್ತರ ಕೊಡ್ತಾರೆ. ಕೆಲವು ಮಂದಿ ಏನಿಲ್ಲ, ಇನ್ನು ಇವನು ಎರಡು ಹೇಳುತ್ತಾಡಿಲ್ಲ, ಅವ್ರ ಬಾಯಿ ಬಟ್ಟೆ ಹಾಕಿ ನಿಂದ್ರಿಸಿ ಕಲಾಸ ತನ್ನ ಮಾತು ನಡೆಸಿಬಿಡ್ತಾನೆ. ಒಟ್ಟ ಅವ್ರ ಮಾತು ನಾವು ಕೇಳಿರಬಾರ್ದಂತ. ಇಷ್ಟು ಕಠಿಣ ಹೃದಯ ಇತ್ತಂದ್ರೆ ನಿನಗೆ ಹೆಂಗಿದು ಶಾಸ್ತ್ರ ಒಳಗೆ ಹೃದಯದಲ್ಲಿ ನಾಟಬೇಕಂತ. ಇನ್ನೊಬ್ರು ಮಾತೆ ನಮಗೆ ಸಹಿಸಕ್ಕಾಗಲಿಲ್ಲ ಅಂದ್ರೆ ಜಗತ್ತಿನ ನೋವು ನಲಿವುಗಳನ್ನು ಏನು ಸಹನೆ ಮಾಡಕ್ ಸಾಧ್ಯ ಅದ? ಇದಾಗದಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೀಗೆ ಪಡಿಸಬೇಕು, ಈ ರೀತಿಯಿಂದ ಈ ಗುಣಗಳಿರಬೇಕು ಅಂತಂದ್ರು. ಕಠಿಣ ತರವಾದ ಮಾತುಗಳು. ಕೆಲವು ಜಗಳಗಳು ಯಾಕೆ ಆಗ್ತಾವ ಹೇಳ? ನಿನ್ನ ಮಾತೇ ನಿನಗೆ ಜಗಳ ತಂದು ಕೊಡ್ತಾವ. ಮಾತು ಹೆಂಗ ಆಡ್ತೀವಿ ಅದ್ರಂಗೆ ಇರ್ತಾವ. ನಾವು ಒಳ್ಳೆ ಮಾತಾಡಿದ್ವಪ್ಪ ಅಂದ್ರೆ ನಮಗೆ ಒಳ್ಳೆ ಮಾತಿರ್ತಾವ, ಇನ್ನೊಬ್ರನ್ನ ಅದಕ್ಕೆ ಗೌರವ ಕೊಡ್ತಾವ. ಮಾತಿನಿಂದನೇ ಬರ್ತಾವೆಲ್ಲ. ಆದ್ರೆ ಆ ಮಾತು ಆಡುವವನು ಮಾತು ತಿಳಿದವನು ಇರಬೇಕು. ಅದಕ್ಕೆ ಹೇಳ್ಯಾರಲ್ಲ, ಜ್ಞಾನಿ ಮಿಲತ್ತೋದು ಬಾತ್ ಗದಾ ಮಿಲತ್ತೋದು ಲಾತ. ತಿಳಿದವರು ಮಾತಾಡೋದೆಷ್ಟು ಎರಡೇ ಮಾತು. ಕತ್ತೆ ಕೂಡಿತಪ್ಪ ಅಂದ್ರೆ ನಿನಗೆ ನಾ ಓದಿ, ನನಗೆ ನೀ ಓದಿ. ಅದಕ್ಕಂತ ತಿರುಗ್ತಾವ್ರದ್ದು ಏನು ಪ್ರಯೋಜನ ಇಲ್ಲ. ಅದರಂಗ ಉತ್ತಮರಾದಂಥವರು ಜಿಜ್ಞಾಸುಗಳು ಮುಮುಕ್ಷುಗಳು ಎಷ್ಟು ಪ್ರಶ್ನೆ ಅಷ್ಟು ಉತ್ತರ ಅಷ್ಟೇ ಮಾತು. ಹೆಚ್ಚಿನ ಮಾತಿನ ತಂಟೆಗೆ ಹೋಗಂಗಿಲ್ಲ. ಮಾತುಗಳು ಹೆಂಗಿರ್ತಾವ? ವಿನಯ, ಮಧುರತ್ವ, ಸತ್ಯವಚನ. ಮಾತಿನಂತೆ ಅವ್ರು ಏನು ಮನುಷ್ಯನಿಗೈತೆ ಅದೇ ಮಾತಾಡ್ತಾರ. ಆ ಮಾತಿಗೆ ಇನ್ನೊಂದು ಮಾತು ಸೇರಿಸಿ ಹೇಳಂಗಿಲ್ಲ. ಇವು ಕೆಲವ್ರು ಏನಪ್ಪಾ ಅಂದ್ರೆ ಒಂದು ಹೇಳಕ್ ಹೋಗಿ ಅದ 100 ಸೇರಿಸಿ ಹೇಳಿರ್ತಾರ. ಇಲ್ಲುದು ಸಲ್ಲುದು ಎಲ್ಲೋ ಸದ್ರ ಸೇರಿಸಿ ಹೇಳೋದಲ್ಲ. ಅವು ಮಾತಾಗ್ತವೆ, ಅವು ಪ್ರಯೋಜನ ಹೀನ ಆಗ್ತವ. ಅದಕ್ಕಾಗಿ ಇಂಥ ದುರ್ಗುಣಗಳನ್ನ ತ್ಯಜಿಸುವುದು ಇದು ದೈವಿ ಗುಣ ಅಲ್ಲಪ್ಪ. ಈ ಗುಣಗಳ ಇಲ್ಲದೆ ಇರುವುದು ಏನೈತಲ್ಲ ಅಂದ್ರೆ ಇಂಥ ಕಠಿಣ ಮಾರ್ತವಂದ್ರೆ ಕಠಿಣವನ್ನು ಇಲ್ಲದೆ ಇರುವುದು, ಮಾತಿನಲ್ಲಿ ಕಠಿಣತ್ವವಿಲ್ಲದೆ ಇರುವುದು ಏನೈತಲ್ಲ ಇದು ದೈವಿ ಸಂಪತ್ತು. ಇಂಥ ದೈವಿ ಸಂಪತ್ತನ್ನು ಹೊಂದಿದವನು ಏನಾಗ್ತಾನ ಅರ್ಜುನ ಅಂದ್ರೆ, ಇವನು ನನ್ನ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಲಿಕ್ಕೆ ಇವನಿಗೆ ಸಾಧ್ಯ ಆಗ್ತದ ಅರ್ಜುನ ಅಂತ ಇಲ್ಲಿವರೆಗೆ ಹೇಳಿಕೆ ಅಂತ ಬಂದರು. ಇನ್ನು ಕೆಲವು ಗುಣಗಳನ್ನು ನಾಳೆಗೆ ಮುಂದುವರಿಸೋಣ ಅಂತ ಹೇಳಿ ಇಂದಿನ ಶಾಸ್ತ್ರಕ್ಕೆ ಇದೀಗ ಮಂಗಲವನ್ನು ಹೇಳ. ದೇವಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಾರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದಿರ ಭರಣಗೆ ನೀಲಕಂದರ ನಿಗಮ ಗೋಚರ ಬಾಲಚಂದಿರ ಭರಣಗೆ ಬಾಲೆ ಒಲಿದನು ಹಾಲು ಸವಿದನು ಲೋಲ ಶ್ರೀ ಗುರು ರಾಯಗೆ ವಾರಿಜೋದ್ಭವನ ಶಿರಮಾರಿದನು ಮಾರಹರ ಮಹಾದೇವಗೆ ಘೋರ ದುರಿತವ ದೂರ ಮಾಡಿದ ಸೂರ ಷಣ್ಮುಖ ನಯ್ಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಾರ ದೇವಗೆ ಶರಣು ಜನಕ್ಕೆ ವರಮನಿತ್ಯ ಪರಮ ಪಾರ್ವತಿ ರಮಣಗೆ ಶರಣ ಜನಕ್ಕೆ ವರಮನಿತ್ಯ ಪರಮ ಪಾರ್ವತಿ ರಮಣಗೆ
ಧರೆಯೊಳದಿಗ ವಾಸ ಸೊನ್ನಲ ಪುರದ ಶ್ರೀ ಸಿದ್ದರಾಮಗೆ ಧರೆಯೊಳದಿಗ ವಾಸ ಸೊನ್ನಲ ಪುರದ ಶ್ರೀ ಸಿದ್ದರಾಮಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಾರ ದೇವಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಹಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव निष्कुल महाराज की जय सकल साधु संत महाराज की जय जय मंगलम जय नम पार्वती शिव हर हर महादेव